ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನೀವು ಮೇಟ್ ಆಗಿ ತುಂಬಾ ದಿನ ಆಗೋಯ್ತು ಮಕ್ಕಳೇ, ಹೌದಲ್ವಾ? ಸೊ ನಮ್ಮ ಮಧ್ಯೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ ಅನಿಸ್ತಿತ್ತು. ಸೊ ಟಾಪಿಕ್ ಬಗ್ಗೆ ಬೇಡ, ಯಾಕಂದರೆ ಇನ್ನೂ ನಿಮ್ಮ 10 days ಎಕ್ಸಾಮಿನೇಷನ್ಸಲ್ಲಿ ಆಬ್ವಿಯಸ್ ನಿಮ್ಮ ಟಾಪಿಕ್ ಬಗ್ಗೆ ರಾಹುಲ್ ಸರ್ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಾನೆ ಇರ್ತಾರೆ. ಸೊ ಒಂದು ಜನರಲ್ ಇನ್ಸ್ಟ್ರಕ್ಷನ್ಗೋಸ್ಕರ ನಾನು ಏನು ಮಾಡ್ತೀನಿ, ಇವತ್ತೊಂದು ವೀಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ? ಹಾಗಿದ್ರೆ ಸೊ ಅದಕ್ಕೆ ಹೇಳೋಕ್ಕಿಂತ ಮುಂಚೆ ಮಕ್ಕಳೇ, ಇದು ಎಲ್ಲ ಡೌಟ್ಸು ಅಥವಾ ಈ ಜನರಲ್ ವಿಡಿಯೋ ಮಾಡೋಕ್ಕೆ ರೀಸನ್ನೇ ನೀವು. ಯಾಕಂದರೆ ಸುಮಾರು ಕಮೆಂಟ್ಸಲ್ಲಿ ನೋಡ್ತಾ ಇದ್ದೆ, ಈ ಸಬ್ಜೆಕ್ಟ್ ಟಫ್ ಆಗ್ತಿದೆ, ಆ ಸಬ್ಜೆಕ್ಟ್ ಟಫ್ ಆಗ್ತಿದೆ, ನಂಗೆ ತುಂಬಾ ಭಯ ಆಗ್ತಿದೆ ಮೇಡಮ್, ಈ ಕ್ವಶನ್ಸ್ನ ಹೆಂಗೆ ಅಟೆಂಡ್ ಮಾಡಬೇಕಂತ ಗೊತ್ತಿಲ್ಲ, 5 marks ಹೆಂಗೆ ಅಟೆಂಡ್ ಮಾಡಬೇಕಂತ ಗೊತ್ತಿಲ್ಲ, ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕಂತ ಗೊತ್ತಾಗ್ತಿಲ್ಲ. ಎಲ್ಲ ಕ್ವಶನ್ಸ್ಗೂ ಒಂದೇ ಒಂದು ಈ ವಿಡಿಯೋದಲ್ಲಿ ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ಉತ್ತರ ಕೊಡ್ತಾ ಇದ್ದೀನಿ. ಓಕೆನಾ ಮಕ್ಕಳೇ? ಯಾವುದೇ ರೀತಿ ಭಯ ಪಡೋಕ್ಕೆ ಹೋಗಬೇಡಿ, ಏನಿಲ್ಲ. ನೀವು ಓದಿರೋದೇ ಬರುತ್ತೆ, ಆಯಿತಾ? ಬಟ್ ನೀವು ಓದಿದ್ದೇ ಬರುತ್ತೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅನ್ನೋದಕ್ಕೆ ಒಂದು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಓಕೆನಾ? ಇವನ್ ಸರ್ ಲೈವ್ ಕ್ಲಾಸಸ್ಸಲ್ಲೂ ನೋಡ್ತಾ ಇರ್ತೀನಿ, ಸುಮಾರು ಜನ ಮೆಸೇಜ್ ಆಗ್ತಿರ್ತೀರ, ಸರ್ ಯಾಕೋ ಸರ್ ಗೊತ್ತಾಗ್ತಿಲ್ಲ, ಇದು ಅರ್ಥನೇ ಆಗ್ತಿಲ್ಲ ಸರ್, ಭಯ ಆಗ್ತಿದೆ ಸರ್, ನಾವು ಓದಿದ್ದೀನಿ ಸರ್. ಹೌದಲ್ವಾ? ನಮ್ಮ ಹತ್ರ ಬಿಟ್ಟಾಕಿ ಇವನ್ ನಿಮ್ಮ ಸ್ಕೂಲ್ ಟೀಚರ್ಸ್ ಹತ್ರನೂ ಹೋಗ್ಬಿಟ್ಟು ಹೇಳ್ತಿರ್ತಾರೆ, ಮೇಡಮ್ ನಾವು ಓದಿದ್ದೆ ಬಟ್ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ನಂಗೆ ಬರೆಯೋಕ್ಕಾಗಲಿಲ್ಲ, ಅಟೆಂಡೇ ಮಾಡೋಕ್ಕಾಗಲಿಲ್ಲ, ಯಾಕಂತ ಗೊತ್ತಾಗಿಲ್ಲ ಮೇಡಮ್. ಸೊ ಇದೆಲ್ಲದಕ್ಕೂ ಉತ್ತರ ನಾನು ಇವತ್ತು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆನಾ ಮಕ್ಕಳೇ? ಫಸ್ಟ್ ನಾ ಎಲ್ಲ ಹೇಳೋಕ್ಕಿಂತ ಮುಂಚೆ ನಿಮ್ಗೇನು ಹೇಳ್ತಾ ಇದ್ದೀನಿ, ಯು ಆರ್ ನಾಟ್ ಅಲೋನ್ ಅಂತ ಹೇಳ್ತೀನಿ ಮಕ್ಕಳೇ. ಯಾಕೆ ಅಂತಂದರೆ ನೀವು ಎಕ್ಸಾಮ್ನ ಫೇಸ್ ಮಾಡಿ ಎಕ್ಸಾಮ್ ಬರೆಯೋರು ಒಬ್ಬರೇ ಆಗಿದ್ರು, ಬಟ್ ನಿಮಗೋಸ್ಕರ ಎಫರ್ಟ್ ಹಾಕಿದವ್ರು ಸುಮಾರು ಜನ ಇರ್ತಾರೆ. ನೀವು ಚೆನ್ನಾಗಿ ಪರ್ಸಂಟೇಜ್ ಮಾಡಿ ಸಕ್ಸಸ್ ಆಗಲಿ ಅಂತ ಪ್ರೇಯರ್ ಮಾಡೋರು ಸುಮಾರು ಜನ ಇರ್ತಾರೆ, ಹೌದಾ? ಅದರಲ್ಲಿ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಹೌದಾ? ಆಬ್ವಿಯಸ್ ಪೇರೆಂಟ್ಸ್ ಮಕ್ಕಳೇ. ಅದನ್ನು ಬಿಟ್ಟರೆ ಇವನ್ ನಾವು ಕೂಡ ತುಂಬಾ ಆಸೆ ಪಡ್ತಾ ಇದ್ದೀವಿ ಮಕ್ಕಳೇ, ನಮ್ಮ ಸ್ಟೂಡೆಂಟ್ಸು ಸುಮಾರು ಜನ ಈ ವರ್ಷ ಔಟ್ ಆಫ್ ಔಟ್ನ ಸ್ಕೋರ್ ಮಾಡಲಿ, ತುಂಬ ಚೆನ್ನಾಗಿ ರ್ಯಾಂಕಿಂಗ್ಸ್ನ ತಗೊಳ್ಳಿ, ಅಂದರೆ ಲೈಕ್ ಸ್ಕೋರ್ಸ್ನ ತಗೊಳ್ಳಿ ಅಂತ ತುಂಬಾ ಆಸೆ ಪಡ್ತಾ ಇದ್ದೀವಿ. ಇದನ್ನು ಬಿಟ್ಟು ಮತ್ತೆ ಇನ್ಯಾರು ನಿಮ್ಮ ಸ್ಕೂಲ್ ಟೀಚರ್ಸ್, ಹೌದಾ? ಅವ್ರಿಗೂ ಕೂಡ ಏನಾಗಿರುತ್ತೆ, ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿ ಅವ್ರ ಸ್ಕೂಲ್ದು ಹೆಸರನ್ನ ಪ್ರೆಸ್ಟೀಜ್ನ ಜಾಸ್ತಿ ಮಾಡಬೇಕು ಅನ್ನೋ ಆಸೆನೂ ಇರುತ್ತೆ, ಹೌದಲ್ವಾ? ಇದೆಲ್ಲ ಪಾಯಿಂಟ್ಸಿಂದ ಸೊ ನಾ ಹೇಳ್ತಾ ಇದ್ದೀನಿ, ಯಾವತ್ತೂ ನೀವೊಬ್ಬರೇ ಫೈಟ್ ಮಾಡ್ತಿಲ್ಲ, ಯು ಆರ್ ನಾಟ್ ಅಲೋನ್ ಅಂತ ಹೇಳ್ತಾ ಇದ್ದೀನಿ. ವಿ ಆರ್ ಆಲ್ ಫೈಟಿಂಗ್ ಟುಗೆದರ್. ಸೊ ಪಕ್ಕಾನ ಹೇಳ್ತೀನಿ, ನಮ್ಗೇನಾಗುತ್ತೆ ಅಂತಂದ್ರೆ ಒಂದು ಸಕ್ಸಸ್ ರೇಟ್ ಸಿಕ್ಕೇ ಸಿಗುತ್ತೆ. ಓಕೆನಾ? ಹಾಗಾದರೆ ಇದೆಲ್ಲ ಒಂದು ಸೈಡಲ್ಲಿ ಇಡೋಣ. ಇವಾಗ ನಿಮ್ಮ ಪರ್ಸೆಪ್ಷನ್ ಅಂದರೆ ನಿಮ್ಮ ಮೈಂಡ್ಸೆಟ್ ಮೇಲೆ ಬರೋದಾದರೆ, ನಿಮಗೆ ಕಂಟಿನ್ಯೂಸ್ ಆಗಿ ಅಥವಾ ನಿಮಗೆ ಕಾನ್ಸ್ಟೆಂಟಾಗಿ ಬರುವಂಥ ತಲೆಯಲ್ಲಿ 3 ಕ್ವಶನ್ಸ್ ಅಥವಾ ಒಂದಿಷ್ಟು ಕ್ವಶನ್ಸ್ ಏನು ಅಂತಂದರೆ, ಇನ್ನು 10 ದಿನ ಇದೆ, ಹೆಂಗೆ ಎಲ್ಲ ಸಬ್ಜೆಕ್ಟ್ಸು ಮತ್ತೆ ರಿವಿಷನ್ ಮಾಡೋದು, ಅಯ್ಯೋ ಟೈಮೇ ಇಲ್ವಲ್ಲಪ್ಪ. ಸೆಕೆಂಡ್ ಒನ್ ಏನು, ಎಲ್ಲ ಓದಿದ್ದೀನಿ, ಎಕ್ಸಾಮ್ ಹತ್ರ ಬರ್ತಾ ಎಲ್ಲ ಮರ್ತೋಗ್ತಾ ಇದೆಯಲ್ಲ, ಯಾಕೆ? ಹೌದಾ? ಇದು ಸೆಕೆಂಡ್ ಕ್ವಶನ್. ಇನ್ನು ಥರ್ಡ್ ಕ್ವಶನ್ ಏನು, ಎಲ್ಲ ಓದಿದ್ದೆ ನಾನು ರಾತ್ರಿ ಕೂತ್ಕೊಂಡು, ಆದರೆ ಇವತ್ತು ಎಕ್ಸಾಮ್ ಬರಿಬೇಕಾದ್ರೆ ಯಾಕೆ ಏನು ಬರೆಯೋಕ್ಕೆ ಬರ್ತಿಲ್ಲ. ಇದನ್ನು ಮೋಸ್ಟ್ ಎಲ್ಲರೂ ಅಂದರೆ ಪ್ರಿಪ್ರೇಟರಿ ಟೈಮಲ್ಲಿ ನೀವು ಅಂದರೆ ಲೈಕ್ ಅಬ್ಸರ್ವ್ ಮಾಡಿರ್ತೀರ, ಓದಿ ಬಂದಿರ್ತೀರ, ಹಿಂದ್ಗಡೆ ದಿನಾನೇ ಏನು ಮಾಡಿರ್ತೀರಾ, ಟೇಲ್ಸ್ ಪ್ರಮೇಯ ಓದಿರ್ತೀರಾ, ಇಲ್ಲಾಂದರೆ ಲೈಟ್ ಲೆಸನಲ್ಲಿ ಡಯಾಗ್ರಾಮ್ಸ್ ಹೆಂಗೆ ಹಾಕ್ಬೇಕಂತ ನೋಡ್ಕೊಂಬಂದಿರ್ತೀರಾ, ಇಲ್ಲ ಬ್ರೈನ್ ಹೆಂಗೆ ಇಳಿಸ್ಬೇಕಂತ ನೋಡ್ಕೊಂಬಂದಿರ್ತೀರ. ನೆಕ್ಸ್ಟ್ ಡೇ ಬರ್ತೀರಾ, ಅಯ್ಯೋ ಬ್ರೈನಲ್ಲಿ ಇದು ಈ ಪಾರ್ಟ್ ಎಲ್ಲೋ ಇತ್ತಲ್ಲ, ಹಿಂಗೆ ಯೋಚನೆ ಮಾಡ್ಕೊಂಡು ಕೂರ್ತೀರಾ, ಹೌದಾ? ಇದಕ್ಕೇನು ಲೈಕ್ ರೀಸನ್ ಅದಷ್ಟೇ ಅಲ್ಲದೆ, ಏನೇ ಓದಿದ್ರು ಏನೇ ಸ್ಕೋರ್ ಮಾಡಿದ್ರು ಯಾಕೋ ತುಂಬಾ ಡಿಮೋಟಿವೇಟ್ ಫೀಲ್ ಆಗ್ತಾ ಇದೆ, ಹೌದಲ್ವ ಮಕ್ಕಳೇ? ಇದೆಲ್ಲದಕ್ಕೂ ರೀಸನ್ ಒಂದೇ. ಏನು ಅಂತಂದರೆ, ನೋ ಟೈಮ್ ಅಂತ ನೀವು ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ. ಇನ್ನೂ 10 days ನಮ್ಮ ಹತ್ರ ಟೈಮ್ ಇದೆ. ಈ 10 daysಲ್ಲಿ ನೀವೇನು ಮಾಡಿ ಅಂದರೆ, ಎಲ್ಲ ಸಬ್ಜೆಕ್ಟ್ಸು ಪ್ರಾಪರಾಗಿ ರಿವಿಷನ್ ಮಾಡಿ ಮಕ್ಕಳೇ. ಅದಾದಮೇಲೆ ಯಾವ ಸಬ್ಜೆಕ್ಟಿಗೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕು ಅಂತ ಅನಿಸುತ್ತೋ ಆ ಸಬ್ಜೆಕ್ಟ್ಸ್ ಇವಾಗ ಸ್ಟಾರ್ಟ್ ಮಾಡಿ. ಬಿಕಾಸ್ ನಿಮಗಿನ್ನೂ 10 days ಟೈಮ್ ಇದೆ. ಹತ್ತತ್ರ ಹೋದಂಗಲ್ಲಿ ಆ ಸಬ್ಜೆಕ್ಟ್ಸ್ಗೆ ಟೈಮ್ ಕೊಡಬೇಕು. ಎಕ್ಸಾಂಪಲ್ ಕನ್ನಡ ಎಕ್ಸಾಮ್ ಹಿಂದಿನ ದಿನ ಅಥವಾ ಡೇ ಬಿಫೋರ್ ದಟ್ ಡೇ, ಅಂದರೆ ನಾಡಿದ್ದು ಕನ್ನಡ ಎಕ್ಸಾಮ್ ಇದೆ ಅಂದಾಗ ಕೆಲವೊಬ್ರು ಏನು ಮಾಡ್ತೀರಾ, ನಾವು ಮ್ಯಾಥ್ಸ್ ಮಾಡೋಕ್ಕೆ ಕೂರ್ತೀರ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಟೈಮ್ ಇದೆಲ್ಲ, ಇವಾಗ ಬೇಕಾದ್ರೆ ಮ್ಯಾಥ್ಸ್ ಮಾಡಿ, ಸೈನ್ಸ್ ಮಾಡಿ, ಸೋಷಲ್ ಇವಾಗೆಲ್ಲ ಫೋಕಸ್ ಮಾಡಿ. ಕನ್ನಡ ಎಕ್ಸಾಮ್ ಹಿಂದಿನ ದಿನ ಏನು ಮಾಡಿ, ಕನ್ನಡನೇ ಓದಬೇಕು ನೀವು. ಅದಕ್ಕಂತಲೇ ಟೈಮ್ ಕರೆಕ್ಟಾಗಿ ಇಟ್ಬಿಟ್ಟು 2 days ಟೈಮ್ ತೊಗೊಂಡು ಆರಾಮಾಗಿ ಓದಿ ಎಲ್ಲ ಸಿಲೆಬಸ್ಸು ನೀಟಾಗಿ ಕವರ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ಪಾಯಿಂಟ್ ಅದು ಮಕ್ಕಳೇ. ಸೆಕೆಂಡ್ ಪಾಯಿಂಟ್, ಓದಿದ್ದೆಲ್ಲ ಯಾಕೆ ಮರ್ತೋಗ್ತಾ ಇದೆ ನಿಮಗೆ ಅಂತಂದರೆ, ನೀವು ಓದಿರ್ತೀರ, ಏನು ಮಾಡ್ತೀರಾ ಗೊತ್ತಾ, ಫುಲ್ ಬಾಯಟ್ ಹೊಡೆದು ಬಿಡೋದು. ಹೆಂಗೆ ಅಂತಂದ್ರೆ, ಓಕೆ ಈ ರಾಜ ಇಷ್ಟನೇಶ್ವೆಲ್ ಹುಟ್ಟದ, ಹೀಗೆಲ್ಲ ಓದಿರ್ತೀರ. ಈ ಥರ ಓದೋದ್ರಿಂದ ನಿಮ್ಗೆ ಯಾವುದೇ ರೀತಿ ವಿಷಯ ನೆನಪಿರಲ್ಲ ಮಕ್ಕಳೇ. ಕಂಟಿನ್ಯೂಸ್ ಹಾಗೆ ಬಾಯಟ್ ಹೊಡೆದು ಹೋದರೆ ಅದು ಹೆಂಗಿರುತ್ತೆ ಅಂದರೆ, ಸ್ವಲ್ಪ ಟೈಮ್ ಮಾತ್ರ ಏನಾಗಿರುತ್ತೆ, ನಮ್ಮ ಬ್ರೈನ್ಗೆ ಕೆಪಾಸಿಟಿ ಇರುತ್ತೆ ಆ ವಿಷಯನ ಸ್ಟೋರ್ ಮಾಡೋಕ್ಕೆ. ಓಕೆನಾ? ಅದಾದಮೇಲೆ ಏನಾಗ್ಬಿಡುತ್ತೆ, ಅದು ಪಟ್ ಅಂತ ಎಲ್ಲ ವಿಷಯನೂ ಮರ್ತೋಗುತ್ತೆ, ಹೌದಲ್ವಾ? ಸೊ ಇವಾಗ ನಿಮ್ಮದೇ ಅಬ್ಸರ್ವ್ ಮಾಡ್ಕೊಳ್ಳಿ. ಎಕ್ಸಾಂಪಲ್, ಇವತ್ತು ನಿಮಗೆ ಅಮ್ಮ ಏನು ಮಾಡಿರ್ತಾರೆ, ಮನೇಲಿ ಚಪಾತಿನೋ ರೊಟ್ಟಿನೋ ಮಾಡಿರ್ತಾರೆ. ಹಿಂದಿನ ದಿನಾನ ಏನೋ ಒಂದು ರೈಸ್ ಮಾಡಿರ್ತಾರೆ, ಪುಳಿಯೋಗರೆ ಮಾಡಿರ್ತಾರೆ. ಅದ್ರ ಹಿಂದಿನ ದಿನ ಈ ಥರದ್ದು ಒಂದು 10 days ನಿಮಗೆ ನೆನಪಿರ್ಬೋದು, ಹೌದಾ? 1 ವರ್ಷ ಹಿಂದೆ ಏನು ಮಾಡಿದ್ರು ಅಮ್ಮ ಅಂತ ನೆನಪಿರುತ್ತಾ? ಇಲ್ಲ. ಬಿಕಾಸ್ ಅದೇನಾಗಿರುತ್ತೆ ಅಂದರೆ, ನಿಮ್ಮ ಟೆಂಪ್ರವರಿ ಮೆಮೊರಿಲಿ ಸ್ಟೋರ್ ಆಗಿರುತ್ತೆ, ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಹೌದಾ?
ಅದೇ ರೀತಿ ನೀವು ಅದನ್ನ ನೆನ್ಪಿಟ್ಕೋಬೇಕು ಅಂತ ಪ್ರೆಷರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅದು ನೆನಪೇ ಇರಲ್ಲ. ಅದಕ್ಕೆ ಹೇಳ್ತಾ ಇರೋದು ಆಬ್ವಿಯಸ್ ಆಗಿ ಪರ್ಮನೆಂಟ್ ನಿಮ್ಮ ಮೆಮೊರಿ ಚಿಪ್ಪಲ್ಲಿ ಏನು ಮಾಡಿ ಅಂದರೆ ಅದನ್ನ ಕಳಿಸಿ ಆರಾಮಾಗಿ ಅದೇನಾಗಿರುತ್ತೆ ಸ್ಟಾಕ್ ಆಗಿರುತ್ತೆ. ನಿಮ್ಮ SSLC ಎಕ್ಸಾಮ್ಸ್ ಆದಮೇಲೂ ಕೂಡ ಏನಾಗಿರುತ್ತೆ ಅಂದರೆ ಮಕ್ಕಳ ವಿಷಯ ಆಬ್ವಿಯಸ್ ನಿಮಗೆಲ್ಲ ನೆನಪಿರುತ್ತೆ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಾಹೆಟ್ ಮಾಡೋಕ್ಕೆ ಹೋಗ್ಬಿಡಿ. ಪ್ರಾಪರಾಗಿ ಏನು ಮಾಡಿ ಅಂದರೆ ಫೋಕಸ್ ಮಾಡಿ ಓದಿ. ಅಲ್ಲಿ ಏನಾಗಲ್ಲ ವಿಷಯ ನೀವು ಮರೆಯೋಕ್ಕೆ ಚಾನ್ಸೇ ಇಲ್ಲ. ಓಕೆನಾ ಮಕ್ಕಳೇ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು ಅಂದರೆ ಎಲ್ಲ ಆನ್ಸರ್ಸ್ ಓದ್ಕೊಂಡು ಹೋಗಿರ್ತೀರ, ಎಕ್ಸಾಮಲ್ಲಿ ಬರೆಯೋಕ್ಕೆ ತುಂಬಾ ಕಷ್ಟಪಡ್ತೀರಿ. ಯಾಕೆ ಅಂತಂದರೆ ಬಿಕಾಸ್ ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಅದು ನ್ಯೂಸ್ ಪೇಪರ್ ಅಲ್ಲ. ಟೆಕ್ಸ್ಟ್ ಬುಕ್ ಈಸ್ ನಾಟ್ ಅ ನ್ಯೂಸ್ ಪೇಪರ್. ಇವಾಗ ನ್ಯೂಸ್ ಪೇಪರಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ ಒಂದು ಯಾವುದೋ ವಿಷಯ ಓದಿರ್ತೀರ, ನೆಕ್ಸ್ಟ್ ಲಾಸ್ಟ್ ಪೇಜಿಗೆ ನಿಮ್ದು ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಸಿನಿಮಾ ಬಗ್ಗೆನೋ ಕ್ರಿಕೆಟ್ ಬಗ್ಗೆನೋ ಬರೋಷ್ಟರಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂದರೆ ಫಸ್ಟ್ ಟಾಪಿಕಲ್ಲಿ ಏನಾದರೂ ಒಬ್ರು ಅಚೀವರ್ ಬಗ್ಗೆ ಓದಿರ್ತಾರಲ್ಲ ಅದನ್ನ ಮರ್ತೋಗ್ಬಿಟ್ಟಿರ್ತಾರೆ, ಅವ್ರ ಊರ ಮರ್ತಿರ್ತಾರೆ, ಅವ್ರ ಹೆಸರು ಮರ್ತೋಗ್ಬಿಟ್ಟಿರ್ತಾರೆ. ಅದೇ ರೀತಿ ಆಗುತ್ತೆ. ಅದಕ್ಕೆ ಸುಮ್ಮನೆ ಏನು ಮಾಡಿಬಿಟ್ಟು ನ್ಯೂಸ್ ಪೇಪರ್ ಥರ ಓದೋಕೆ ಹೋಗ್ಬೇಡಿ. ಟೆಕ್ಸ್ಟ್ ಬುಕ್ನ ಓದಿ ಅಲ್ಲಿ ಬರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೈಲೈಟ್ ಮಾಡೋದು, ಇಲ್ಲ ಅವನ್ನ ಮತ್ತೊಂದು ಕಡೆ ಬರೆಯೋದು, ಫಾರ್ಮುಲಾಸ್ ಬಂದರೆ ಡಯಾಗ್ರಾಮ್ಸ್ ಬಂದರೆ ನೀಟಾಗಿ ಇಳಿಸ್ಬಿಟ್ಟು ಅದನ್ನೇನು ಮಾಡ್ಬೇಕು ನೀವು ನೀಟಾಗಿ ಯಾವುದೇ ಪಾರ್ಟ್ ಎಲ್ಲೆಲ್ಲಿ ಬರುತ್ತೆ. ಓಕೆ, ಕಿಡ್ನಿ ಇರೋ ಜಾಗದಲ್ಲಿ ಕೆಲವೊಬ್ರು ಏನು ಮಾಡಿರ್ತಾರೆ ಲಿವರ್ ಬರೆದಿರ್ತಾರೆ, ಲಿವರ್ ಬರೆಯೋ ಜಾಗದಲ್ಲಿ ಕಿಡ್ನಿ ಬರೆದಿರ್ತಾರೆ. ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ. ನೀಟಾಗಿ ಏನು ಮಾಡಿ ಅದ್ರದ್ದು ಪಾರ್ಟ್ಸ್ನ ಅಸೆಂಬಲ್ ಅಂದರೆ ಲೇಬಲ್ ಮಾಡಿ. ಓಕೆನಾ. ಥರ್ಡ್ ಪಾಯಿಂಟ್ ಮುಗೀತು. ಇನ್ನು ಫೋರ್ತ್ ಪಾಯಿಂಟ್, ಯಾಕೆ ಡಿಮೋಟಿವೇಟ್ ಫೀಲ್ ಆಗ್ತಿದ್ದಾರೆ ಅಂದರೆ ಮಕ್ಕಳೇ ನಿಮಗೆ ಮನೇಲಿ ಒಂದೊಂದ್ಸತಿ ಅಪ್ಪ ಅಮ್ಮ ಬೈತಾರೆ. ಏನಂತ, ಇನ್ನೊಂದು ಎಕ್ಸಾಮ್ಸ್ 10 ದಿನ ಇದೆ, ಚಂದ ಕುತ್ಕೊಂಡು ಓದೋಕ್ಕಾಗಲ್ಲ ನಿಂಗೆ ಅಂತ ಬೈತಾರೆ. ಹಿಂಗೆ ಅಂದ ತಕ್ಷಣ ಅಯ್ಯೋ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಬೈತಾರೆ ನನ್ನ. ಹೌದು ಮಕ್ಕಳೇ, ಬೈತಾರೆ. ಬಿಕಾಸ್ ದೇ ಹ್ಯಾವ್ ರೈಟ್ಸ್. ಹೌದಲ್ವಾ. ಅವ್ರಿಗೆ ಅಧಿಕಾರ ಇದೆ, ಬೈಯೋಕ್ಕೆ ಅಧಿಕಾರ ಇದೆ. ಸೊ ಅವ್ರು ಏನು ಮಾಡ್ತಾರೆ, ಬೈತಾರೆ. ಒಂದು ಮಾತು ಬೈದಾಗ ಏನಾಗಲ್ಲ, ದೊಡ್ಡವರು ಅಂತ ಹೇಳಿ ಮಾಡಿ ಏನು ಮಾಡಬೇಕು, ಓಕೆ ಇನ್ನೊಂದು ಸತಿ ಓದ್ತೀನಿ ಅಮ್ಮ, ಕರೆಕ್ಟಾಗಿ ಕೂತ್ಕೊಂಡು ಓದಿ, ನಾನು ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಸ್ಕೋರ್ ಮಾಡ್ತೀನಿ ಅಂತ ಹೇಳಬೇಕು. ಹೌದಾ. ನನ್ನ ಫೈನಲ್ ಎಕ್ಸಾಮ್ಸ್ನಲ್ಲಿ ನೀವು ರಿಸಲ್ಟ್ನ ನೋಡಿ ನಾನು ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಿರ್ತೀನಿ ಅಂತ ನೀವು ಅವ್ರಿಗೆ ಹೇಳಬೇಕು. ಅವಾಗ ಏನು ಮಾಡುತ್ತೆ ನಿಮಗೆ, ಓಕೆ ಫೈನ್ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ತೋರಿಸುತ್ತೆ. ಇಲ್ಲ ನಿಮ್ಗೆ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಫ್ರೆಂಡ್ಸ್ ಮುಂದೆ ಬೈದ್ಬಿಡ್ತಾರೆ, ನೋಡು ಅವನು 80ಕ್ಕೆ 76 ತೊಗೊಂಡಿದ್ದಾನೆ, ನೀನು ಬರೀ 72 ತೊಗೊಂಡಿದ್ದೆ, ಅಯ್ಯೋ ಬಿಡು ನಾನು ಅವ್ನಿಗಿಂತ ಕಡಿಮೆ ತೊಗೊಂಡಿದ್ದೀನಿ, ಹಂಗಂದ್ರೆ ನಾನು ದಡ್ಡ. ಅಲ್ಲೂ ನೀವೇನು ಮಾಡ್ತೀರಾ ಅಂದರೆ ಡಿಮೋಟಿವೇಟ್ ಫೀಲ್ ಆಗ್ತೀರಿ. ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಫೀಲ್ ಆಗಬೇಡಿ ಮಕ್ಕಳೇ. ಕೆಲವೊಂದು ದಿನ ಏನಾಗಿರುತ್ತೆ ಅಂದರೆ ಇಫ್ ಆ ಡೇ ನಿಮ್ದು ಆಗಿರಲಿಲ್ಲ ಅಂತಂದ್ರೂ ಕೂಡ ಏನಾಗಿರುತ್ತೆ, ಸ್ಕೋರ್ ಮಾಡೋಕೆ ಅಷ್ಟು ಆಗಿರಲ್ಲ. ಫೈನ್, ಪ್ರಾಬ್ಲಮ್ ಇಲ್ಲ. ನಾನು ಫೈನಲ್ ಎಕ್ಸಾಮ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ತೀನಿ, ನಾನು ಸ್ಕೋರ್ ಮಾಡೇ ಮಾಡ್ತೀನಿ. 100% ನಾನೇನು ಮಾಡ್ತೀನಿ, ನನ್ನ ಎಫರ್ಟ್ ಹಾಕಿ ನಾನು ಏನೇನು ಓದಿರ್ತೀನಿ ಎಲ್ಲದನ್ನು ಬರಿತೀನಿ, ನಂಗೆ ಮಾರ್ಕ್ಸ್ ಸಿಗುತ್ತೆ. ಇಷ್ಟೇ ತಲೆಯಲ್ಲಿ ಇಟ್ಕೊಂಡು ಹೋಗಿ ಆರಾಮಾಗಿ ನೀವೇನು ಮಾಡ್ತೀರಿ ಅಂದರೆ ಸ್ಕೋರ್ ಮಾಡ್ತೀರಾ. ಓಕೆನಾ ಮಕ್ಕಳೇ. ಇದಿಷ್ಟು ಪಾಯಿಂಟ್ಸ್ ನಿಮಗೆ ಗೊತ್ತಾಯ್ತಲ್ಲ. ಇದನ್ನೆಲ್ಲ ಬಿಟ್ಟು ಮತ್ತೆ ಬೇರೆ ವಿಷಯಕ್ಕೆ ಬರೋದಾದರೆ ಎಕ್ಸಾಂಪಲ್ ನೋಡಿ, ನಾನು ಅದನ್ನೇ ಹೇಳ್ತಾ ಇರೋದು. ಇದೆಲ್ಲಾದರೂ ನೀವೇನು ಮಾಡ್ಕೋತಾ ಇದ್ದೀರಾ, ಸಮಸ್ಯೆ ಅಂತ ಫೀಲ್ ಆಗ್ತಿದ್ರೆ. ಬಟ್ ಪ್ರಪಂಚದಲ್ಲಿ ಯಾವುದೇ ವಿಷಯನೂ ಸಮಸ್ಯೆ ಅಂದರೆ ಯಾವುದು ರಿಯಲ್ ಪ್ರಾಬ್ಲಮ್ಸ್ ಅಂತ ಇಲ್ಲೇ ಇಲ್ವಾ ಮಕ್ಕಳೇ. ಯಾಕೆ ಅಂದರೆ ಯಾವುದೆಲ್ಲ ಸಮಸ್ಯೆಗೆ ಲಾಸ್ಟಿಗೆ ಒಂದು ಸೊಲ್ಯೂಷನ್ ಅಂತ ಇರುತ್ತೋ ಅದು ಯಾವುದು ಪ್ರಾಬ್ಲಮ್ಮೇ ಅಲ್ಲ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ನಿಮ್ಮೆಲ್ಲ ಪ್ರಾಬ್ಲಮ್ಸ್ಗೂ ನಾನು ಸೊಲ್ಯೂಷನ್ ಹೇಳಿದ್ನಲ್ವ ಇಷ್ಟೊತ್ತಿನವರೆಗೂ. ಸೊ ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಅದೇನಂತೀವಿ ನಾವು, ಟೈಮಿಗೆ ಬರುವಂಥ ಸಿಚುವೇಶನ್ಸ್ ಅಂತ ಕರ್ಕೋಬೇಕಷ್ಟೇ. ಆಯಿತಾ. ಅದಾದಮೇಲೆ ಆ ಸಿಚುವೇಶನ್ ಸಾಲ್ವ್ ಆಗೇ ಆಗುತ್ತೆ. ಹೌದಲ್ವಾ. ನೆಕ್ಸ್ಟ್ ನೋಡೋಣ. ಹಾಗಿದ್ರೆ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಹೇಳ್ತಾ ಇರ್ತೀನಿ ಯಾವಾಗಲೂ ಮಕ್ಕಳೇ, ಇವಾಗ ನೀವೇನು ಮಾಡಬೇಕು, ಸ್ಮಾರ್ಟಾಗಿ ಸ್ಟಡಿ ಮಾಡಬೇಕು. ಯಾವುದೇ ರೀತಿ ಹಾರ್ಡ್ ವರ್ಕ್ ನೆಸೆಸಿಟಿ ಇಲ್ಲ ಅಂತ ಹೇಳ್ತಾ ಇರ್ತೀನಿ. ಬಿಕಾಸ್ ಬಿಫೋರ್ ಇವಾಗ ಒಂದು 4-5 ವರ್ಷದ ಕೆಳಗಡೆ ಅಬ್ಸರ್ವ್ ಮಾಡೋದಾದ್ರೆ, ಇಲ್ಲ 10 ವರ್ಷದ ಕೆಳಗಡೆ ಅಬ್ಸರ್ವ್ ಮಾಡೋದಾದರೆ ಅವಾಗ ಕ್ವಶನ್ ಪೇಪರ್ಸ್ ಎಲ್ಲ ಈಸಿಯಾಗಿ ಸಿಗ್ತಾ ಇರಲಿಲ್ಲ. ಹೌದಾ. ಎಲ್ಲಿಂದನೋ ಡೌನ್ಲೋಡ್ ಮಾಡ್ಕೊಂಬಂದು ಅದನ್ನು ನಾವು ಪ್ರಿಂಟೌಟ್ ತೆಗೆಸಿ ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಂಡು ಹೋಗಬೇಕಾಗಿತ್ತು. ಬಟ್ ಇವಾಗ ಏನಾಗುತ್ತೆ, ವಿತ್ ಸೊಲ್ಯೂಷನ್ ನಿಮ್ಗೆಲ್ಲದೂ ಇಂಟರ್ನೆಟಲ್ಲಿ ಅವೈಲೇಬಲ್ ಇರುತ್ತೆ. ಹೌದಾ ಮಕ್ಕಳೇ. ಅದನ್ನು ಜಸ್ಟ್ ಏನು ಮಾಡ್ಬೇಕು, ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅದನ್ನು ನೀಟಾಗಿ ಕುತ್ಕೊಂಡು ಕಾನ್ಸೆಪ್ಟು ಪ್ರಕಾರ ಏನು ಮಾಡ್ಬೇಕು, ನೀಟಾಗಿ ಓದ್ತಾ ಹೋಗಬೇಕು. ಓಕೆ ಈ ಆನ್ಸರ್ಗೆ ಇದಪ್ಪ, ಈ ಆನ್ಸರ್ಗೆ ಇದಪ್ಪ, ಇದನ್ನು ಹೆಂಗೆ ಬರೆದಿದ್ದಾರೆ, ಯಾಕೆ ಇಷ್ಟು ಶಾರ್ಟಾಗಿ ಬರೆದಿದ್ದಾರೆ, ಯಾಕೆ ಇಷ್ಟು ಲೆಂದಿ ಆನ್ಸರ್ಸ್ ಬರೆದಿದ್ದಾರೆ, 3 ಪಾಯಿಂಟ್ಸ್ ಯಾಕೆ ಬರೆದಿದ್ದಾರೆ, 4 ಪಾಯಿಂಟ್ಸ್ ಯಾಕೆ ಬರೆದಿದ್ದಾರೆ, ಎಲ್ಲದಕ್ಕೂ ಉತ್ತರ ಇರುತ್ತೆ ನಿಮ್ಗೆ. ಹೌದಾ. ಅದನ್ನು ಈಸಿಯಾಗಿ ಏನು ಮಾಡಬೇಕು, ಅಷ್ಟು ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ಸ್ಟಡಿ ಮಾಡಬೇಕು. ದಟ್ಸ್ ಕಾಲ್ಡ್ ಅ ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ಮಾಡಲೇಬೇಕು. ಯಾವ ಥರ, ಎಕ್ಸಾಂಪಲ್ ಒಂದು ಟಾಪಿಕ್ ಯಾವುದಾದ್ರೂ ಅರ್ಥ ಆಗ್ತಿಲ್ಲ ಅಂದರೆ ಆ ಟಾಪಿಕ್ ಬಗ್ಗೆ ನೀವೇನು ಮಾಡಬೇಕು, 1 ಸತಿ ಬಿಟ್ಟು 2 ಸತಿ ಓದಬೇಕು, 2 ಸತಿ ಬಿಟ್ಟು 4 ಸತಿ ಓದಬೇಕು. ದಟ್ಸ್ ದ ಹಾರ್ಡ್ ವರ್ಕ್. ಒಂದು ಸ್ವಲ್ಪ ಅಂದರೆ ಅರ್ಥ ಆಗಿಲ್ಲ ಅಂದಮೇಲೆ ಕಷ್ಟಪಟ್ಟು ಓದಬೇಕು. ಹೌದಲ್ವಾ. ಸೊ ಏನು ಹೇಳ್ತೀನಿ ನಾನು, 90% ಆಫ್ ಸ್ಮಾರ್ಟ್ ವರ್ಕ್ ಇದ್ದು ಲೈಫಲ್ಲಿ. ಹೌದಾ. ಒಂದು ನಿಮಿಷ ಮಕ್ಕಳೇ. 90% ಆಫ್ ಸ್ಮಾರ್ಟ್ ವರ್ಕ್ ಇದು, ಓನ್ಲಿ 10% ಆಫ್ ಹಾರ್ಡ್ ವರ್ಕ್ ಇತ್ತು ಅಂತಂದರೆ ಪಕ್ಕ ಹೇಳ್ತೀನಿ ನೀವು ಸಕ್ಸಸ್ ಆದಂಗೆ. ಓಕೆನಾ. ಇದೆಲ್ಲ ಅರ್ಥ ಆಯ್ತಲ್ವ ಮಕ್ಕಳೇ. ಇದನ್ನು ಬಿಟ್ಟು ಮೋಸ್ಟ್ ಆಫ್ ದೆಮ್ಗೆ ಏನಿದೆ ಪ್ರಾಬ್ಲಮ್ಮು ಅಂತಂದರೆ, ಓಕೆ ಮ್ಯಾಮ್ ಇನ್ನೊಂದು 10 ಡೇಸ್ ಇದೆಲ್ಲ, ಓಕೆ ಯಾವ ಟೈಮಲ್ಲಿ ನಾನು ಓದಬೇಕು,
ನಾವು ದ 10 days ಕಂಪ್ಲೀಟ್ಲಿ ವಾಂಟ್ ಟು ಸ್ಟಡಿ ಅಷ್ಟೇ ಹೇಳೋದು ಮಕ್ಕಳೇ. ಅಂದರೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಓದಿ ಅಂತ ಹೇಳ್ತಾ ಇಲ್ಲ. ಎಕ್ಸಾಂಪಲ್ ಏನು, ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದೇಳಿ. ಕೆಲವೊಬ್ಬರಿಗೆ ಬೆಳಗ್ಗೆ ಬೇಗ ಎದ್ದು ಓದೋಕ್ಕೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಹೆಂಗಾಗುತ್ತೆ ಸಂಜೆ ಸ್ವಲ್ಪ ಆಟ ಗೀಟ ಆಡಿ ರಿಲ್ಯಾಕ್ಸ್ ಆದಮೇಲೆ ಓದೋಕ್ಕೆ ಇಷ್ಟ ಇರುತ್ತೆ. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ, ಈ ಟೈಮಲ್ಲಿ ನೀವು ತುಂಬಾ ಆಟ ಆಡೋಕ್ಕೆಲ್ಲ ಆಗಲ್ಲ. ಸೊ ಬೆಟರ್ ಐ ಸಜೆಸ್ಟ್ ಮಾರ್ನಿಂಗ್, ಯಾಕಂದರೆ ರಾತ್ರಿ ಫುಲ್ ಬಾಡಿ ಏನಾಗಿರುತ್ತೆ ರೆಸ್ಟ್ ಪೊಸಿಷನಲ್ಲಿ ಆರಾಮಾಗಿ ಮಲ್ಕೊಂಡಿರ್ತೀರ. ಸೊ ಬೆಳಗ್ಗೆ ಎದ್ದೇಳಿ ಒಂದು 5-5:30 ಹಿಂಗೆ ಎದ್ಬಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಫ್ರೆಶ್ ಇರುತ್ತೆ ಮೈಂಡು, ನಿಮ್ಗೆ ಏನೇ ವಿಷಯ ಇದ್ರೂ ಆರಾಮಾಗಿ ಗ್ರಾಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಸೊ ನೀವು ಯಾವ ಟಾಪಿಕ್ನ ಇಷ್ಟಪಡ್ತೀರಾ ಅಥವಾ ಯಾವುದು ಸ್ವಲ್ಪ ಕಷ್ಟ ಅನಿಸಿರುತ್ತೆ ಆ ಟಾಪಿಕಿಂದ ಸ್ವಲ್ಪ ಇಷ್ಟಪಡೋ ಟಾಪಿಕಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಮಾಡಿ ಅಂದರೆ, ಓಕೆ ನಿಮ್ಗೆ ಯಾವ್ಯಾವುದು ಎಕ್ಸಾಂಪಲ್ ನಾನು ಸೋಷಲ್ ಹೇಳ್ತಾ ಇದ್ದೀನಿ, ಇವಾಗ ನನಗೆ ಸೋಷಲ್ಲು ಸ್ವಲ್ಪ ಲೆಂದಿ ಸಬ್ಜೆಕ್ಟ್ ಅಂತ ಅನ್ಸುತ್ತಲ್ಲ, ಅಂದರೆ ಓದೋದು ಜಾಸ್ತಿ ಇರುತ್ತೆ. ಆ ಟಾಪಿಕ್ಸ್ನ ಏನು ಮಾಡಬೇಕು, ಮಾರ್ನಿಂಗ್ ಆಸಲ್ಲಿ ಕವರ್ ಮಾಡ್ಕೋಬೇಕು. ಅವಾಗ ನಿಮ್ಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ. ಪಟ ಅಂತ ಓದಿದ ತಕ್ಷಣ ಎಲ್ಲ ಏನಾಗುತ್ತೆ ಅಂದರೆ ತಲೆ ಒಳಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ? ಅದಾದಮೇಲೆ ಮತ್ತೆ ಮಧ್ಯಾಹ್ನ ಮತ್ತೆ ಒಂದು ಸ್ವಲ್ಪ ಓದಬೇಕು ಮಕ್ಕಳೇ. ಬೆಳಗ್ಗೆ ಓದಿ ಕೆಲವೊಬ್ರು ಏನು ಮಾಡ್ತಾರೆ ಒಮ್ಮೆಲೆ ರಾತ್ರಿ ಓದೋಕ್ಕೆ ಹೋಗ್ತಾರೆ, ಹಂಗೆ ಮಾಡಬೇಡಿ. ಮಧ್ಯಾಹ್ನ ಮತ್ತೆ ಒಂದು ಸ್ವಲ್ಪ, ಅಂದರೆ ಬೆಳಗ್ಗೆ ಸ್ವಲ್ಪ ಹೊತ್ತು ಓದಿದ್ರು ಅದಾದಮೇಲೆ ನೀವು ಬ್ರಷ್ ಮಾಡ್ತಿರೋ, ಮನೇಲಿ ಸ್ವಲ್ಪ ಹೆಲ್ಪ್ ಮಾಡ್ತಿರೋ, ಏನು ಮಾಡ್ತೀರೋ, ಸ್ಕೂಲ್ಗೆ ಹೋಗೋದಿದ್ರೆ ಅಕಸ್ಮಾತ್ ಸ್ಕೂಲ್ಗೆ ಹೋಗಿ ಬನ್ನಿ. ಮತ್ತು ಮಧ್ಯಾಹ್ನ ಏನು ಮಾಡಬೇಕು ಅಂತಂದರೆ, ಮಧ್ಯಾಹ್ನ ಹೆಂಗಿರುತ್ತೆ ಸ್ವಲ್ಪ ಊಟ ಮಾಡಿರ್ತಾರೆ, ನಿದ್ದೆನೂ ಬರ್ತಾ ಇರುತ್ತೆ, ಬಟ್ ಓದಬೇಕು ಅನ್ನೋದು ಇರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ನೀವು ಅಂದರೆ, ಇವಾಗ ಈ ವಿಷಯ ನನಗೆ ತುಂಬಾ ಇಷ್ಟ. ಎಕ್ಸಾಂಪಲ್ ಕೆಲವೊಬ್ರಿಗೆ ಹೆಂಗಂದರೆ ಮ್ಯಾಥ್ಸ್ ಮಾಡು ಅನ್ನೋದೇ ತಡ ಬುಕ್ ಹಿಡ್ಕೊಂಡು ಕೂತ್ಬಿಟ್ಟಿರ್ತಾರೆ. ಕೆಲವೊಬ್ರಿಗೆ ಹೆಂಗಂದ್ರೆ ಸೋಷಲ್ ಓದು ಅನ್ನೋದೇ ತಡ ಪಟ್ಟಂತ ಓದ್ತಿರ್ತಾರೆ. ಹೌದಲ್ವಾ? ಆ ಥರ ಇದ್ದಾಗ ಏನು ಮಾಡಿ, ಆ ಸಬ್ಜೆಕ್ಟ್ಸ್ನ ತೊಗೊಳ್ಳಿ. ಆ ಸಬ್ಜೆಕ್ಟ್ಸ್ನ ತೊಗೊಂಡು ಓಕೆ ಈ ಟಾಪಿಕ್ಸ್ನ ಇಷ್ಟೊತ್ತಿಗೆ ಕವರ್ ಮಾಡ್ಬೇಕು ನಾನು. ಸ್ಟಾರ್ಟಿಂಗ್ ಏನು ಮಾಡಿ ಅಂದರೆ, ನೀವು ಇಷ್ಟಪಟ್ಟು ಸಬ್ಜೆಕ್ಟ್ಸ್ನ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಕ್ಯೂರಿಯಾಸಿಟಿ ಬರುತ್ತೆ. ನಿಮ್ಗೆ ಹೆಂಗೆ ಈಗ ಎಕ್ಸಾಂಪಲ್ ಹೇಳೋಣ, ಯಾವ್ದಾದ್ರು ಒಂದು ಟಾಪಿಕ್ ತೊಗೊಂಡಿರ್ತಾರೆ, ಗೊತ್ತಿಲ್ಲದೆ ಕ್ವಶನ್ಸ್ನ ತೊಗೊಂಡು ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಓಕೆ ಈ ಆನ್ಸರ್ ಬಂತಪ್ಪ ನನಗೆ, ಎಷ್ಟು ಈಸಿ ಇದೆಯಲ್ಲ ಟಾಪಿಕ್. ಆ ಥರ ಇಂಟ್ರೆಸ್ಟ್ ಬಂದಾಗ ಏನಾಗುತ್ತೆ, ಗೊತ್ತಿಲ್ಲದೇ ನೀವು ಸಬ್ಜೆಕ್ಟ್ ಒಳಗಡೆ ಏನಾಗ್ತೀರಿ, ಇನ್ವಾಲ್ವ್ ಆಗ್ತೀರಾ. ಹೌದಾ? ಹಾಗಿದ್ಮೇಲೆ ಏನಾಗುತ್ತೆ, ಸೆಕೆಂಡ್ ನೀವು ಅದು ಮುಗಿದ ತಕ್ಷಣ ನಿಮ್ಗೆ ಯಾವ ಸ್ವಲ್ಪ ಟಫ್ ಅಂತ ಇರುತ್ತಲ್ಲ ಸಿಲೆಬಸ್, ಅಂದರೆ ಓದಲೇಬೇಕನ್ನೋದು ಆ ಸಿಲೆಬಸ್ಸಿಗೆ ಜಂಪ್ ಆಗಿ, ಯಾಕಂದರೆ ನಿಮ್ಗೆ ಆಲ್ರೆಡಿ ಇಂಟ್ರೆಸ್ಟ್ ಬಂದಿದೆ ಇವಾಗ ಓದಬೇಕು ಅಂತ. ಸೊ ಅಲ್ಲಿಗೆ ಜಂಪ್ ಆಗಿ ಏನು ಮಾಡಬೇಕು ಅಂದರೆ, ಸ್ವಲ್ಪ ಬ್ರೇಕ್ ತೊಗೊಂಡಬೇಕಾದ್ರೆ ಜಂಪ್ ಆಗಿ ಅದಾದಮೇಲೆ ಏನು ಮಾಡಿ ಆ ಸಬ್ಜೆಕ್ಟ್ಸ್ನ ಕವರ್ ಮಾಡಿ. ಸೊ ನೀವೇನು ಮಾಡಿದ್ರೆ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ಸ್ನ ಕವರ್ ಮಾಡಿದ್ರಿ, ಮತ್ತು ನೀವು ಇನ್ನೂ ಯಾವುದು ಓದಬೇಕಾಗಿತ್ತು ಆ ಸಬ್ಜೆಕ್ಟ್ಸ್ನ ಕವರ್ ಮಾಡ್ಕೊಂಡ್ರಿ. ಹೌದಾ? ಎರಡೂ ವಿಷಯನೂ ಕವರ್ ಮಾಡಿದ್ರಿ. ಫೈನಲಿ ಇವಾಗ ಏನಾಗುತ್ತೆ, ಕೆಲವೊಂದು ಸತಿ ಏನಾಗಿರುತ್ತೆ ಸಿಚುವೇಶನ್ ಓದೋಕ್ಕೆ ಮನಸ್ಸಿರಲ್ಲ ಲಿಟ್ರಲಿ. ಹೌದಾ? ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಮಕ್ಕಳೇ, ಓದೋದು ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಆ ಟೈಮಲ್ಲಿ ನಿಮಗೆ ಫಾರ್ಮುಲಾಸ್ ಇರುತ್ತಲ್ಲ, ಓಕೆ ಫಸ್ಟ್ ಏನು ಮಾಡ್ಕೊಳ್ಳಿ ಅಂದರೆ, ಇವಾಗ ಮ್ಯಾಥಮೆಟಿಕ್ಸ್ ಅಂತ ತಗೊಂಡ ತಕ್ಷಣ ಓಕೆ ಎ ಪಿಯಲ್ಲಿ ಯಾವುದೆಲ್ಲ ಫಾರ್ಮುಲಾಸ್ ಬರುತ್ತೆ, ಟ್ರಯಾಂಗಲ್ಸಲ್ಲಿ ಯಾವ್ಯಾವ ಫಾರ್ಮುಲಾ ಬರುತ್ತೆ. ಹೌದಾ? ಏರಿಯಾ ರಿಲೇಟೆಡ್ ಟು ಸರ್ಕಲಲ್ಲಿ ಯಾವ್ದು ಬರುತ್ತೆ, ಸರ್ಕಲ್ಸಲ್ಲಿ ಯಾವುದ್ಯಾವ್ದು ಫಾರ್ಮುಲಾ ಬರುತ್ತೆ, ಎಲ್ಲ ಚಾಪ್ಟರ್ಸ್ ನೇಮ್ನು ಬರೆದು ಅದ್ರದ್ದು ಫಾರ್ಮುಲಾಸ್ ಯಾವ್ಯಾವೆಲ್ಲ ಬರುತ್ತೆ ಅದ ಚಾಪ್ಟರಲ್ಲಿ ಅಂತ ಬರ್ಕೊಂಡು ಹೋಗಿ. ಹೌದಾ? ಅವಾಗ ನಿಮ್ಗೆ ಒಂದು ಸಲ ಕ್ಯೂರಿಯಸ್ ಆಗುತ್ತೆ. ಅವಾಗ ಫುಲ್ ಏನು ಮಾಡ್ತಾರೆ, ನಿಮ್ಮ ಬ್ರೈನ್ಗೂ ನೀವು ಫುಲ್ ವರ್ಕ್ ಕೊಟ್ಟಂಗೆ ಆಗುತ್ತೆ. ನಿಮಗೆ ಎಷ್ಟು ನೆನಪಿದೆ ಅನ್ನೋ ವಿಷಯನೂ ನಿಮಗೆ ಗೊತ್ತಾಗುತ್ತೆ. ಹೌದಲ್ವ ಮಕ್ಕಳೇ? ಆ ಥರ ಮಾಡಿ. ಅದನ್ನು ಬಿಟ್ಟರೆ ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡಿ. ಹೌದಾ? ಸೈನ್ಸಲ್ಲಿ ಎಷ್ಟೋ ಡಯಾಗ್ರಾಮ್ಸ್ ಬರುತ್ತೆ. ಆ ಡಯಾಗ್ರಾಮ್ಸ್ನ ಇಳಿಸಿ ಅದಾದಮೇಲೆ ಏನು ಮಾಡಬೇಕು ಅಂತಂದರೆ, ನೀವು ನೀಟಾಗಿ ಅದನ್ನು ಲೇಬಲ್ ಮಾಡೋದು ಕಲಿಬೇಕು. ಹೌದಾ ಮಕ್ಕಳೇ? ಸುಮಾರು ಜನ ಏನು ಮಾಡ್ತಾ ಇದ್ದೀರಾ ಗೊತ್ತಾ, ಇದೂ ನಂಗೆ ಸುಮಾರು ಹತ್ರ ಹೇಳಿದ್ರಿ, ಮೇಡಮ್ ನಾ ಈ ಕ್ವಶನ್ ಓದ್ಕೊಂಡು ಹೋಗಿದ್ದೆ, ಬಟ್ ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತೇ ಆಗಿಲ್ಲ. ಯಾಕೆ ಅಂದರೆ ಮಕ್ಕಳೇ, ನೀವು ಕ್ವಶನ್ ಓದಲ್ಲ, ಡೈರೆಕ್ಟಾಗಿ ಏನು ಮಾಡ್ತೀರಾ ಗೊತ್ತಾ, ಬುಕ್ ಓಪನ್ ಮಾಡಿದ ತಕ್ಷಣ ಬ್ರೇನ್ ನಂಗೆ ಗೊತ್ತು ಬಿಡು, ಬಟ್ ಆ ಬ್ರೇನ್ ಕ್ವಶನ್ನ ಯಾವ ಥರ ಕ್ವಶನ್ ಪೇಪರಲ್ಲಿ ಕೇಳ್ಬೋದು ಅನ್ನೋ ವಿಷಯನೂ ನಿಮಗೆ ಗೊತ್ತಿರಲ್ಲ. ಕೆಲವೊಂದ್ಸತಿ ಏನು ಮಾಡ್ತಾರೆ, ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ, ಕೆಲವೊಂದ್ಸತಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿರ್ತಾರೆ. ನೀವು ಕರೆಕ್ಟಾಗಿ ಕ್ವಶನ್ನ ಓದಿ ಆಮೇಲೆ ಆನ್ಸರ್ ಕಡೆ ಬಂದಿದ್ರಿ ಅಂದರೆ, ಯಾವುದೇ ಥರದ ಕ್ವಶನ್ ಬಂದ್ರೂ ಆ ಆನ್ಸರ್ ಮೇಲೆ ನೀವು ಆನ್ಸರ್ ಮಾಡೋ ಕೆಪಾಸಿಟಿ ಇರುತ್ತೆ. ಇಲ್ಲಾಂದರೆ ನೀವು ಹೇಳ್ತೀರಾ ಇಲ್ಲ ಪೇಪರ್ ಟಫ್ ಇತ್ತು. ಇಲ್ಲ ಮಕ್ಕಳೇ, ಯಾವುದೇ ಕಾರಣಕ್ಕೂ ತುಂಬ ಪೇಪರ್ನ ಟಫ್ ಮಾಡೋದೇ ಇಲ್ಲ. ಯಾಕೆ ಅಂದರೆ ಎಲ್ಲ ಟೈಪ್ ಆಫ್ ಸ್ಟೂಡೆಂಟ್ಸು ಇರ್ತಾರೆ. ಕೆಲವೊಬ್ರು ಲೈಕ್ ಹೈಯರ್ ಸ್ಕೋರ್ ಮಾಡೋರು ಇರ್ತಾರೆ, ಕೆಲವೊಬ್ರು ಮಾಡ್ರೇಟ್ ಇರ್ತಾರೆ, ಕೆಲವೊಬ್ರು ಪಾಸ್ ಆಗೋಕ್ಕೂ ಸ್ವಲ್ಪ ಕಷ್ಟಪಡ್ತಿರ್ತಾರೆ. ಸೊ ಎಲ್ಲರನ್ನೂ ತಲೆಯಲ್ಲಿ ಇಟ್ಕೊಂಡು ಒಂದು ಈಸಿ ಟು ಮಾಡ್ರೇಟ್ ಲೆವೆಲಲ್ಲೇ ಪೇಪರ್ ಇರುತ್ತೆ. ಹೌದಾ? ಹಾಗಾಗಿ ಏನು ಮಾಡಬೇಡಿ, ಯಾವ್ದಾದ್ರು ಕ್ವಶನ್ ಆನ್ಸರ್ ನೋಡೋಕ್ಕಿಂತ ಮುಂಚೆ ಫಸ್ಟ್ ಅದ್ರ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ವಾಟ್, ಅದ್ರ ಮೇಲೆ ವೈ, ಈ ಥರನೇ ಕ್ವಶನ್ ಯಾಕೆ ಕೇಳ್ತಾರೆ, ವಾಟ್ ಲೈಕ್ ಇದ್ರ ಮೇಲೆ ಏನೇನು ಕ್ವಶನ್ಸ್ ಕೇಳ್ಬೋದು, ಈ ಥರದ್ದು ಎಲ್ಲ ಟಾಪಿಕ್ಸ್ನ ತಿಳ್ಕೊಂಡು ನೆಕ್ಸ್ಟ್ ಆ ಕ್ವಶನ್ನ ಅಟೆಂಡ್ ಆಗಿ. ಓಕೆನಾ? ಹಾಗಾದರೆ ಇವಾಗ ನಾನು ಏನು ಹೇಳ್ತಿದ್ದೆ, ಫಸ್ಟು ಡಯಾಗ್ರಾಮ್ಸ್ ಬಗ್ಗೆ ಹೇಳ್ತಿದ್ದೆ. ಡಯಾಗ್ರಾಮ್ಸ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಫಾರ್ಮುಲಾಸ್ ಪ್ರಾಕ್ಟೀಸ್ ಮಾಡಿ. ಅದನ್ನು ಬಿಟ್ಟು ಇವಾಗ ಸೋಷಲಲ್ಲಿ ಹೋಗೋದಾದ್ರೂ ಮಕ್ಕಳೇ, ಸೋಷಲ್ ಏನು ಮಾಡ್ಬೋದು, ಓಕೆ ಇಷ್ಟನೇ ಎಕ್ಸಾಂಪಲಿಗೆ ಯಾವುದಪ್ಪ ಆರ್ಟಿಕಲ್ಸ್ ಎಲ್ಲ ಕೇಳಿದ್ರು ಅಂದರೆ, ಓಕೆ ಈ ಆರ್ಟಿಕಲಲ್ಲಿ ನಮಗೇನು ಇಂಪಾರ್ಟೆಂಟು, ರೈಟ್ಸ್ ಟು ಏನದು ಸ್ಪೀಚ್, ಇದನ್ನ ಯಾವ ಇಯರಲ್ಲಿ ನಾವು ಪಬ್ಲಿಷ್ ಮಾಡೋದು ಅಥವಾ ಯಾವ ಆರ್ಟಿಕಲ್ ಅಂಡರ್ ಬರುತ್ತೆ, ಈ ಥರದ್ದಾಗಿರ್ಬೋದು. ಇಲ್ಲಾಂದರೆ ಪಾರ್ಲಿಮೆಂಟ್ ಬರೋದಾಯಿತು ಅಂತಂದರೆ ಪ್ರೈಮ್ ಮಿನಿಸ್ಟ್ರಿಗೆ ಎಷ್ಟು ಇಯರ್ ಪವರ್ ಇರುತ್ತೆ ಪಾರ್ಲಿಮೆಂಟಲ್ಲಿ, ಅದೆಲ್ಲ ನೋಡ್ಕೊಂಡು ಹೋಗ್ಬೇಕು. ಹೌದಾ ಮಕ್ಕಳೇ? ಅದನ್ನು ಬಿಟ್ಟು ಇನ್ನು ಮ್ಯಾಪಲ್ಲಿ
ಯಾವ ಸ್ಟೇಟ್ ಎಲ್ಲಿ ಬರುತ್ತೆ. ಎಕ್ಸಾಂಪಲ್ ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಡೆಲ್ಲಿ ಅಂತ ಚೂಸ್ ಮಾಡೋಕ್ಕಂದ್ರೆ ಸೆಲೆಕ್ಟ್ ಮಾಡಿ ಎಲ್ಲಿದೆ ಪಾಯಿಂಟ್ ಮಾಡಿ ಅಂತ ಹೇಳ್ತಾರೆ, ನೀವೆಲ್ಲೋ ಚಂಡೀಗಢ ಹತ್ರ ಪಾಯಿಂಟ್ ಮಾಡಿರ್ತಾರೆ, ಹೌದಾ. ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದಾಗ ಅದೊಂಥರ ನಿಮಗೆ ಗೇಮ್ ಅಂತಲೂ ಫೀಲ್ ಆಗುತ್ತೆ, ನಿಮಗೂ ಕೂಡ ಏನಾಗುತ್ತೆ ಕ್ಯೂರಿಯಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಪಾಯಿಂಟ್ ಮಾಡಿ ಓಕೆ ಕರೆಕ್ಟ್ ಆಗಿದ್ರೆ ಅಂದರೆ ನಿಮಗೆ ಓಕೆ 1 ಮಾರ್ಕ್ಸ್, ಗೊತ್ತಾಗಿಲ್ಲ ಅಂತಂದರೆ ಓಕೆ ನೆಕ್ಸ್ಟ್ ಟೈಮ್ ನಾವು ಕರೆಕ್ಟಾಗಿ ಪಾಯಿಂಟ್ ಮಾಡೋಣ. ಕೆಲವು ಸತಿ ಕರ್ನಾಟಕ ಅಂತ ಕೊಟ್ಟಿರ್ತಾರೆ, ಎಲ್ಲೋ ಕೇರಳ ತಮಿಳ್ನಾಡು ಹೋಗಿ ಜಾಯ್ನ್ ಆಗಿಬಿಟ್ಟಿರುತ್ತೆ, ಹೌದಲ್ವಾ. ಸೊ ಅದೆಲ್ಲ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಆದಷ್ಟು ಕರೆಕ್ಟಾಗಿ ಇದು ಮಾಡಿ. ಬರೀ ಡಿಸ್ಟಿಕ್ಸು ಸ್ಟೇಟ್ಸ್ ಅಷ್ಟೇ ಅಲ್ಲದೆ ಮಕ್ಕಳೇ ಪ್ರಾಪರಾಗಿ ರಿವರ್ಸ್ ಕೇಳ್ತಾರೆ ಕೆಲವೊಂದು ಸತಿ, ಅದನ್ನು ನೋಡ್ಕೊಳ್ಳಿ, ಹೌದಲ್ವಾ. ಹಿಸ್ಟಾರಿಕ್ ಪ್ಲೇಸ್ ಆಗಿರ್ಬೋದು, ಕೆಲವೊಂದು ಸತಿ ಬಂದರುಗಳನ್ನು ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ಅದನ್ನು ಬಿಟ್ಟರೆ ಮೋಸ್ಟ್ ಮೌಂಟೇನ್ಸ್ ಹತ್ತತ್ರ ಅಲ್ಲಿ ಮೌಂಟೇನ್ಸ್ ಎಲ್ಲ ಕೇಳಲ್ಲ, ಬಟ್ ಆ ರೀಜನ್ ಆಗಿರ್ಬೋದು, ಇಲ್ಲ ಅಂತಂದರೆ ಈಗ ಹೆಂಗಾಗುತ್ತೆ ಯಾವುದಾದ್ರೂ ಮೋಸ್ಟ್ ಡೆಸರ್ಟ್ ಪ್ಲೇಸ್ ಇತ್ತು ಅಂದರೆ ಅದ್ರದ್ದೊಂದು ಸ್ಟೇಟ್ ಆಗಿರ್ಬೋದು, ಆ ಥರದ್ದೆಲ್ಲ ಕೇಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಸ್ವಲ್ಪ ತಲೆಯಲ್ಲಿಟ್ಕೊಂಡು ಫೋಕಸ್ಡ್ ಆಗಿ ಮ್ಯಾಪಲ್ಲಿ ಏನು ಮಾಡಿ ಕರೆಕ್ಟಾಗಿ ಚೂಸ್ ಮಾಡಿ, ಓಕೆನಾ. ಇದು ಈ ಥರ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಓಕೆ ವಿಷಯನೂ ಕವರ್ ಮಾಡ್ದಂಗೂ ಆಗುತ್ತೆ, ಆ ಮೂಡನ್ನ ನಿಮಗೆ ಸರಿ ಹೋಗಿಸ್ಕೊಂಡಂಗೂ ಆಗುತ್ತೆ, ಹೌದಲ್ವ ಮಕ್ಕಳೇ. ಇದೆಲ್ಲ ಟಾಪಿಕ್ಸು ನೀವೇನು ಮಾಡ್ಕೋಬೋದು, ಆರಾಮಾಗಿ ಕವರ್ ಮಾಡಿ ಇಷ್ಟು ಟಾಪಿಕ್ಸ್ನ ಕರೆಕ್ಟಾಗಿ ಓದಿ. ಇದೆಲ್ಲ ಬಿಟ್ಟು ನೆಕ್ಸ್ಟ್ ಏನಾಯಿತು, ಇವಾಗ ನಿಮ್ಮ ಮೈಂಡು ಫ್ರೆಶ್ ಇದ್ದ ಟೈಮಲ್ಲೂ ಓದ್ತು, ಮತ್ತು ಸ್ವಲ್ಪ ಓಕೆ ಸಿಚುವೇಷನಲ್ಲಿ ಓದಿದೆ, ಹಾಗಾದರೆ ಮತ್ತೆ ಓದೋಕ್ಕೆ ಮನಸ್ಸಿಲ್ಲ ಅನ್ನೋ ಸಿಚುವೇಷನಲ್ಲಿ ಏನಾಗಿದೆ ಅಂದರೆ ಪ್ರಾಪರಾಗಿ ಯಾವುದೋ ಒಂದು ವಿಷಯದ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ರಿ, ಹೌದಾ. ಈವನ್ ಇಂಗ್ಲೀಷ್ ಗ್ರಾಮರ್ನು ಕೂಡ ಮಕ್ಕಳೇ ನೆಗ್ಲೆಕ್ಟ್ ಮಾಡೋಕ್ಕೋಗ್ಬಿಡಿ. ನೀವು ಯಾವುದೋ ಒಂದಿಷ್ಟು ಲೈನ್ಸ್ನ ಬರ್ಕೊಂಬಿಟ್ಟು ಇದಕ್ಕೆ ಡೈರೆಕ್ಟ್ ಏನು ಬರಿಬೋದು, ಇಂಡೈರೆಕ್ಟ್ ಅಂದರೆ ರಿಪೋರ್ಟೆಡ್ ಸ್ಪೀಚ್ ಅಂತ ನೀವೇನು ಕರೀತಿರಲ್ಲ ಅದೆಲ್ಲ ಏನು ಬರಿಬೋದಪ್ಪ. ಆರ್ಟಿಕಲ್ಸ್ ಎಲ್ಲಿ ಎ ಬಳಸ್ಬೇಕು, ಆ್ಯನ್ ಬಳಸ್ಬೇಕು, ದ ಬಳಸ್ಬೇಕು, ಇದೆಲ್ಲದನ್ನು ಏನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು ನಿಮ್ಮ ಓದಕ್ಕೆ ಮನಸ್ಸಿಲ್ಲದೆ ಇರೋ ಸಿಚುವೇಷನಲ್ಲಿ ಅಂತ ಹೇಳ್ತಾ ಇದ್ದೀನಿ. ಅದು ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅಲ್ವಾ, ಸ್ವಲ್ಪ ನಿಮಗೆ ಬೇಗನೆ ಅರ್ಥ ಆಗುತ್ತೆ. ಮತ್ತು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವಾಗ ಏನು ಹೇಳ್ತಾರೆ, ಮೇಡಮ್ ಇನ್ನೇನು 10 ದಿನ ಇದೆಲ್ಲ, ಹಾಗಾದರೆ ನಾನು ಇವಾಗ 10 ಅವರ್ ಓದ್ತೀನಿ. ಅವಶ್ಯಕತೆನೇ ಇಲ್ಲ ಮಕ್ಕಳೇ, 10 ದಿನದಲ್ಲಿ 10 ಅವರ್ ಓದೋದೆಲ್ಲ ಅವಶ್ಯಕತೆ ಇಲ್ಲ. ಜಸ್ಟ್ ಏನು ಮಾಡಿ ಅಂತಂದರೆ ಇಷ್ಟು ದಿನ ನೀವು ಓದಿದಾಗ ನಿಮಗೊಂದು ಪ್ರಾಪರ್ ಟೈಮಿಂಗ್ಸ್ ಅಂತ ಗೊತ್ತಿರುತ್ತೆ, ಅಂದರೆ ನಮ್ಮ ಬ್ರೈನು ಇಷ್ಟು ಅವರ್ ಕುತ್ಕೊಂಡು ಓದ್ಬೋದು ಅನ್ನೋ ಕೆಪಾಸಿಟಿ ಗೊತ್ತಿರುತ್ತೆ, ಹೌದಾ. ಎಕ್ಸಾಂಪಲ್ ಕೆಲವೊಬ್ಬರಿಗೆ 3 hours ಓದ್ತಿರ್ತಾರೆ, ಕೆಲವೊಬ್ರು 5 hours ಓದ್ತಾರೆ, ಕೆಲವೊಬ್ರು 8 hours ಓದ್ತಾರೆ. ಕೆಲವೊಬ್ರಿಗೆ ಹೆಂಗೆ ಅನ್ಸ್ಬಿಡುತ್ತೆ, ಅವ್ನು 8 hour ಓದ್ತಾ ಇದ್ದಾನೆ, ಹಂಗಂದ್ರೆ ಅವ್ನು ಫುಲ್ ಜಾಣ, ಅವ್ನಿಗೆಲ್ಲ ಗೊತ್ತು. ಇವ್ನು ಬರೀ 3 hour ಮಾತ್ರ ಓದ್ತಾನೆ, ಇವ್ನಿಗೆ ಏನೇನೂ ಗೊತ್ತಿಲ್ಲ, ಇವ್ನು ಓದ್ತಾನೆ ಇಲ್ಲ ಇವನು. ಹಾಗೆಲ್ಲ ಏನಿಲ್ಲ ಮಕ್ಕಳು, ಕೆಲವೊಬ್ಬರಿಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ, ಅದಕ್ಕೆ ಅವ್ರು 3 hour ಓದಿದ್ರು ಎಲ್ಲ ಟಾಪಿಕ್ಸ್ನ ಕವರ್ ಮಾಡೋರು ಇರ್ತಾರೆ. ಕೆಲವೊಬ್ರು ಸ್ಲೋ ಲರ್ನರ್ಸ್ ಇರ್ತಾರೆ, ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಟೈಮ್ನ ತೊಗೊಂಡು ಆರಾಮಾಗಿ ಓದ್ತಿರ್ತಾರೆ. ಇನ್ನೂ ಕೆಲವೊಬ್ರು ಇರ್ತಾರೆ ಈ ಕ್ಯಾಟಗರಿಲಿ, ಏನಂದರೆ ಕೆಪಾಸಿಟಿ ಜಾಸ್ತಿ ಇರುತ್ತೆ ಬ್ರೈನ್ದು ಸ್ಟೋರ್ ಮಾಡೋದು ಅಥವಾ ರಿವಿಷನ್ ಮಾಡೋದು. ಅವ್ರೇನು ಮಾಡ್ತಾರೆ, ಹೆವಿ ಲೇಸಿ ಇರ್ತಾರೆ. ಅವ್ರೇನು ಮಾಡ್ತಾರೆ, 2 hours ಓದೋದು, ಎಷ್ಟು ವಿಷಯ ಕವರ್ ಮಾಡೋದೇ ಬಿಡಪ್ಪ ಸಾಕು ಉಳಿದಿದ್ದು ಬಿಟ್ಬಿಡ. ಬಟ್ ಅವ್ರ ಬ್ರೈನ್ಗಿನ ಕೆಪಾಸಿಟಿ ಇರುತ್ತೆ, ವಿಷಯನ ತೊಗೊಂಡು ಅದನ್ನು ಸ್ಟೋರ್ ಮಾಡ್ಕೊಳ್ಳೋಷ್ಟು ಏನಿರುತ್ತೆ ಅಂದರೆ ಕೆಪಾಬಿಲಿಟಿ ಇದ್ದರೂ ಏನು ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ. ಆ ವಿಷಯನ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಆದಷ್ಟು ಏನು ಮಾಡಿ ಅಂದರೆ ಟೈಮ್ ಎಲ್ಲನೂ ನಿಮ್ಮ ಬಾಡಿಗೆ ಎಷ್ಟು ಕೆಪಾಸಿಟಿ ಇದ್ದು ಓದೋಕ್ಕಾಗುತ್ತೋ ಅಷ್ಟು ಕೆಪಾಸಿಟಿಯಿಂದ ನೀವೇನು ಮಾಡಿ ಅಂದರೆ ಓದಿ. ಯಾಕಂದರೆ ಇನ್ನೂ 10 days ಫಾರ್ ಯುವರ್ ಎಕ್ಸಾಮ್, ಅದಾದಮೇಲೆ ಇನ್ನೊಂದು 10 to 15 days ಫೈನಲ್ ಎಕ್ಸಾಮ್ಸ್ ನಿಮ್ಮದು. ಅದಾದಮೇಲೆ 1 monthಲ್ಲಿ ನಿಮ್ಮದೆಲ್ಲ ಕಂಪ್ಲೀಟ್ ಪ್ರೊಸೀಜರೇ ಮುಗ್ದೋಗ್ಬಿಡುತ್ತೆ. ಅದಾದಮೇಲೆ ಫುಲ್ ನೀವೇನು ಮಾಡ್ಬೋದು ಅಂದರೆ ಸ್ವಲ್ಪ ರಿಲ್ಯಾಕ್ಸ್ಮೆಂಟ್ ಸಿಗುತ್ತೆ ಆಫ್ಟರ್ ಯುವರ್ ಎಕ್ಸಾಮ್ಸ್, ಹೌದಲ್ವ ಮಕ್ಕಳೇ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಏನು ಮಾಡಿ, ಇವಾಗ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ. ಹಾಗಾದರೆ ಇವಾಗ ಒಂದು ಆ್ಯಾವ್ರೇಜ್ ಟೈಮ್ ಅನ್ನೋದಿದ್ರು ಅಂದ್ರೂ ಎಕ್ಸಾಂಪಲ್ ಈಗ ಹೆಂಗೆ ನಿನ್ನ ಕೆಪಾಸಿಟಿ ಇವಾಗ ಒಂದು 4 hours ಇತ್ತು ಅಂತ ತೊಗೊಳ್ಳಿ ಮಕ್ಕಳೇ. 4 hour ಕುತ್ಕೊಂಡು ಕಂಪ್ಲೀಟಾಗಿ ಓದಬೇಕು, ಹೌದು ಓದಬೇಕು. ಬಟ್ ಅಲ್ಲಿ ನೀವು ಅನ್ನೆಸೆಸರಿಲಿ ಜಾಸ್ತಿ ಹೊತ್ತು ಓದಬೇಕು ಅನ್ನೋಕ್ಕೆ ಓದೋದಲ್ಲ, ಅಲ್ಲಿ ಜಾಸ್ತಿ ವಿಷಯನ ಕಲಿಬೇಕು ಅಂತ ಓದಬೇಕು, ಹೌದಾ. ಎಕ್ಸಾಂಪಲ್ ಏನು ಅಂತಂದರೆ 4 hourಲ್ಲೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ 1 hourಗೆ ಒಂದೊಂದು ಸಬ್ಜೆಕ್ಟ್ಸ್ ಕವರ್ ಮಾಡೋರು ಇರ್ತಾರೆ, ಹೌದಾ. ಡಿಪೆಂಡ್ಸ್ ಆನ್ ದೇರ್ ಕೆಪಾಸಿಟಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಒಂದು ಇಡೀ ಸಬ್ಜೆಕ್ಟ್ಸ್ನ 4 hourಲ್ಲಿ ಕಂಪ್ಲೀಟ್ ಮಾಡಿ ಮುಗಿಸ್ಬಿಡ್ತಾರೆ, ಆದಮೇಲೆ ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಸ್ವಿಚ್ ಆಗೋರು ಇರ್ತಾರೆ. ನೀವು ಹೆಂಗೆ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು, ಹೌದಾ. ಬಟ್ ಕರೆಕ್ಟಾಗಿ ಏನು ಮಾಡಿ ಅಂತಂದರೆ ಕೊಟ್ಟಿರೋ ಟೈಮ್ನ ಯಾವ ಟೈಮ್ ಏನಿರುತ್ತಲ್ಲ ಅದನ್ನು ಪ್ರಾಪರಾಗಿ ಯೂಟಿಲೈಸ್ ಮಾಡಿಕೊಂಡು ಕರೆಕ್ಟಾಗಿ ಓದಿ ಏನು ಮಾಡಿ ಅಂತಂದರೆ ಅರ್ಥ ಮಾಡ್ಕೊಳ್ಳೋಕೆ ಯೂಸ್ ಮಾಡಿ. ಸೊ ಕ್ವಾಲಿಟಿ ಈಸ್ ನಾಟ್ ಇಂಪಾರ್ಟೆಂಟ್, ಕ್ವಾಂಟಿಟಿ, ಹೌದಾ. ನಿಮ್ಮ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡನ್ನೂ ನೀವೇನು ಮಾಡಬೇಕು, ಇಂಪಾರ್ಟೆಂಟ್ ಅಂತ ತೊಗೋಬೇಕು. ಬಿಕಾಸ್ ಕ್ವಾಲಿಟಿ ಅಂತಂದರೆ ಇವಾಗ ಏನಾಗುತ್ತೆ, ನೀವು ಎಷ್ಟು ಅಮೌಂಟ್ ನೀವು ತಿಳ್ಕೊಂಡಿದ್ದೀರ ಅನ್ನೋದು ಗೊತ್ತಾಗುತ್ತೆ, ಹೌದಾ ಮಕ್ಕಳೇ. ಬಟ್ ಕ್ವಾಲಿಟಿ ಅಂತ ಬಂದಾಗ ಸುಮ್ಮನೆ ಉದ್ದ ಹೋದ ಅದೆಲ್ಲ ನೆಸೆಸಿಟಿ ಇಲ್ಲ. ಓಕೆ ಫೈನಾ. ಹಾಗಿದ್ರೆ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ಹಾಗಿದ್ರೆ ಲಾಸ್ಟ್ ಏನು ಬರುತ್ತೆ ಅಂತಂದರೆ, ನಾನು ಓದ್ತಾ ಇದ್ದೀನಿ ಮೇಡಮ್, ಆದರೆ ಕಂಪ್ಲೀಟಾಗಿ ನಾನು ಏನು ಮಾಡ್ತೀನಿ, ಬೆಳಗ್ಗೆ ಓದ್ತೀನಿ, ರಾತ್ರಿ ಓದಲ್ಲ. ಬಟ್ ಇಟ್ಸ್ ನಾಟ್ ಆ ಥರ ಓದಬಾರ್ದು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಹೆಂಗೆ ಬೆಳಗ್ಗೆ ಒಂದು 2 hour ಓದಿದ್ರೆ ಮತ್ತೆ ಮಧ್ಯಾಹ್ನ 2.5 hour ಓದಬೇಕಪ್ಪ, ಮತ್ತು ರಾತ್ರಿ ಒಂದು 2 hours ಓದಬೇಕು. ಈ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಮತ್ತು ಓದಬೇಕಾದ್ರೆ ಮತ್ತೆ ಏನು ಮಾಡಬೇಕು ಅಂದರೆ ಮಕ್ಕಳೇ, ಫುಲ್ ಫೋಕಸ್ಡಾಗಿ ಓದಿ. ಆ ಟಾಪಿಕ್ ಕರೆಕ್ಟಾಗಿ ಅರ್ಥ ಆಗಬೇಕು ನಿಮಗೆ, ಆ ವಿಷಯ ಎಲ್ಲ ಕರೆಕ್ಟಾಗಿ ಗ್ರಾಸ್ಪ್ ಆದಮೇಲೆ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗಂಗೆ ಓದ್ಕೋಬೇಕು. ಅದಾದಮೇಲೆ ಪ್ರತಿ
ಸಬ್ಜೆಕ್ಟು ಅಥವಾ ಏನೋ 1 hour ಆದಮೇಲೆ ಏನು ಮಾಡಬೇಕು ಅಂತಂದರೆ ಬ್ರೇಕ್ ತೊಗೋಬೇಕು. ಬಿಕಾಸ್ ಇವನ್ ನಿಮ್ಮ ಕ್ಲಾಸ್ ಸಬ್ಜೆಕ್ಟ್ಸು 45 minutes to 1 hour ಆದಮೇಲೆ ಏನು ಮಾಡ್ತಾರೆ ಹೇಳಿ, ನಿಮಗೆ ಬೇರೆ ಟೀಚರ್ಸ್ನ ಚೇಂಜ್ ಮಾಡ್ತಾರೆ. ಯಾಕೆ ಅಂತಂದರೆ ಆ ಒಂದು 5 minutes ಗ್ಯಾಪ್ ಏನಿರುತ್ತೆ ಅದರಲ್ಲಿ ಮೈಂಡು ಅಂದರೆ ಮಕ್ಳ ಮೈಂಡ್ ಏನಾಗಬೇಕು, ಸ್ವಲ್ಪ ಫ್ರೆಶ್ ಆಗಬೇಕು ಅಂತ. ಸೊ ಪ್ರತಿ 1 hour ಆದಮೇಲೆ ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ಬ್ರೇಕ್ ಅಂದರೆ ಏನು ಮಾಡೋದು, ಓಕೆ ಟೀ ಕಾಫಿ ಕುಡಿದ್ರಾ, ಇಲ್ಲಾಂದರೆ ಸ್ವಲ್ಪ ಹೊರಗಡೆ ಹೋಗಿ ಹಾಗೆ ಮನೆ ಮುಂದೆ ಗಾರ್ಡನಿಂಗಲ್ಲಿ ಕೂತ್ಕೊಂಡ್ರೆ, ಇಲ್ಲ ಅಪ್ಪ ಅಮ್ಮನ ಜೊತೆ ಒಂದು 2 ನಿಮಿಷ ಮಾತಾಡಿದ್ರ, ಆ ಥರ ಮಾಡಿ. ಅದನ್ನ ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಹೋದೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದೆ, ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಮಕ್ಕಳು. ಸೋಷಿಯಲ್ ಮೀಡಿಯಾನ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ನೆಕ್ಸ್ಟ್ ಹಾಗಿದ್ರೆ ಇನ್ನೇನಪ್ಪ, ಇದನ್ನೆಲ್ಲ ಬಿಟ್ಟು ನಿಮಗೆ ಅದೇ ಹೇಳಿದ್ನಲ್ಲ, ನಿಮ್ಮ ವೀಕ್ ಸಬ್ಜೆಕ್ಟ್ ಅದು, ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ ಅದು, ಇದು ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ಬಿಕಾಸ್ ಇನ್ 10 days ಇದೆ, ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ. ಸೊ ನೀವೆಲ್ಲ ಅದನ್ನ ಏನು ಮಾಡಿ ಅಂದರೆ ಫೋಕಸ್ ಮಾಡಿ. ಇವಾಗ ಏನಿರುತ್ತೆ ಕೆಲವೊಬ್ಬರಿಗೆ ಅಂದರೆ ನನಗೆ ಈಸಿ ಸಬ್ಜೆಕ್ಟ್ಸ್ನ ಬಿಟ್ಬಿಡ್ತೀನಿ, ಬರೀ ಸ್ಟ್ರಾಂಗ್ ಸಬ್ಜೆಕ್ಟ್ಸ್ನ ಓದ್ತೀನಿ ಅಂತಾರೆ. ಬಟ್ ಮೋಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಈಸಿ ಸಬ್ಜೆಕ್ಟ್ಸಲ್ಲೇ ಸ್ಕೋರ್ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಎಲ್ಲ ನಿಮ್ಗೆ ಯಾವ ಫೇವ್ರೇಟ್ ಸಬ್ಜೆಕ್ಟ್ ಇದೆಯಲ್ಲ ಅದನ್ನೂ ಅಷ್ಟೇ ಬ್ಯಾಲೆನ್ಸ್ ಮಾಡಬೇಕು, ನಿಮ್ಗೆ ಯಾವ ಟಫ್ ಇದೆಯಲ್ಲ ಆ ಸಬ್ಜೆಕ್ಟ್ಸ್ನೂ ಅಷ್ಟೇ ಬ್ಯಾಲೆನ್ಸ್ ಮಾಡಬೇಕು. ಆವಾಗ ಮಾತ್ರ ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡೋಕ್ಕಾಗೋದು. ಓಕೆ ನಮ್ಮ ಮಕ್ಕಳೇ, ಹಾಗಾದರೆ ಲಾಸ್ಟ್ ನಾನು ಹೇಳ್ತಾ ಇರ್ತೀನಿ, ಆದಷ್ಟು ಪ್ರತಿ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ ಏನಂತಂದರೆ ನಾವು ಸಾಲ್ವ್ ಮಾಡ್ಬೇಕಾದ್ರೆ ನೀವು ಸಾಲ್ವ್ ಮಾಡಿ ಅಂತ. ಸೊ ರೈಟ್ ಅಂದರೆ ಬರೆದು ನೀವೇನು ಮಾಡಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ, ಸುಮ್ಮನೆ ಉದ್ದಕ್ಕೆ ಓದ್ಕೊಂಡು ಹೋಗಬೇಡಿ. ಅದಾದಮೇಲೆ ಡಯಾಗ್ರಾಮ್ ಏನಾದರೂ ಡ್ರಾ ಮಾಡೋದಿತ್ತು ಅಂದರೆ ನಿಮ್ಮ ಬ್ರೈನಲ್ಲಿ ಬರುತ್ತೆ, ಒಂದು ಪಿಕ್ಚರ್ ಬರುತ್ತೆ. ಎಕ್ಸಾಂಪಲಿಗೆ ಬ್ರೈನ್ ಅಂದ ತಕ್ಷಣ ಒಂದು ಇಮೇಜ್ ಬರುತ್ತಲ್ಲ, ಆ ಇಮೇಜ್ನ ಇಟ್ಕೊಂಡೇ ಡ್ರಾ ಮಾಡಿ. ಬುಕ್ ನೋಡ್ಬಿಟ್ಟು ಹಿಂಗೆ ಡ್ರಾ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಎಕ್ಸಾಮ್ಸಲ್ಲಿ ಯಾವುದೇ ರೀತಿ ಟೆಕ್ಸ್ಟ್ ಬುಕ್ಸ್ನ ಕೊಟ್ಬಿಟ್ಟು ನೀವು ಡ್ರಾ ಮಾಡು ಅಂತ ಹೇಳಲ್ಲ. ಓಕೆನಾ? ಆ ರೀತಿ ಡ್ರಾ ಮಾಡಿ. ಅದನ್ನು ಬಿಟ್ಟರೆ ಮತ್ತಿನ್ನೇನಪ್ಪ, ಇದಿಷ್ಟಾದರೆ ಆದಿತ್ತು. ಇವನ್ ಪ್ರಾಬ್ಲಮ್ಸ್ನು ಕೂಡ ಮಕ್ಕಳೇ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿ. ಅದಕ್ಕೆ ಅಂತಲೇ ನಾನು ಸುಮಾರು ವಿಡಿಯೋದಲ್ಲಿ ನಿಮ್ಗೆ ಸ್ಟೆಪ್ ಟು ಸ್ಟೆಪ್ ಹೇಳ್ತಾ ಇರ್ತೀನಿ. ಆ ಥರನೇ ಸಾಲ್ವ್ ಮಾಡಿದ್ರೆ ಮಾತ್ರ ನೀವು ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಗೋದು. ಇಲ್ಲಾಂದರೆ ಏನಾಗುತ್ತೆ, ಕಟ್ ಆಗುತ್ತೆ ಮಾರ್ಕ್ಸ್. ಮೋಸ್ಟ್ಲಿ 3, 4 and 5 ಮಾರ್ಕ್ಸಲ್ಲಿ ಏನು ಮಾಡ್ತಾರೆ, ಸ್ಟೆಪ್ ಕರೆಕ್ಟಾಗಿ ಬರ್ದಿಲ್ಲ ಅಂದರೆ ಪಕ್ಕಾ ಮಾರ್ಕ್ಸ್ ತೆಗಿತಾರೆ. ಓಕೆನಾ? ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಲಾಸ್ಟಿಗೆ ಯಾವುದಾದ್ರೂ ಒಂದು ಟಾಪಿಕ್ನ ಓದಿದ್ರಿ ಅಂದರೆ ನೀವೇನು ಮಾಡಬೇಕು, ಅದ್ರದ್ದು ಪ್ರಾಪರ್ ಒಂದು ರಿವಿಷನ್ ಮಾಡಿ, ಸಮರಿ. ಓಕೆ, ಇಷ್ಟು ಟಾಪಿಕ್ಸ್ ಬಗ್ಗೆ ನಾನು ಇವತ್ತು ಓದಿದ್ದೀನಿ, ಇಷ್ಟು ಫಾರ್ಮುಲಾಸ್ನ ನಾನು ಕವರ್ ಮಾಡಿದ್ದೀನಿ ಒಂದು ಸಮರಿ ತೊಗೊಳ್ಳಿ. ಓಕೆನಾ? ಇದೆಲ್ಲದೂ ಆದಮೇಲೆ ಲಾಸ್ಟಿಗೆ ಬರೋದು ನಿಮ್ಮ ನಿದ್ದೆ ಮಕ್ಕಳೇ, ತುಂಬಾ ಇಂಪಾರ್ಟೆಂಟ್. ನೀವು ನಿದ್ದೆನೂ ಕೂಡ ತುಂಬ ಚೆನ್ನಾಗಿ ಮಾಡಬೇಕು. ನೀವು ಮಲಗೋಕ್ಕೂ ಮುಂಚೆ ಏನು ಮಾಡಿ, ಒಂದು ಟೆಕ್ಸ್ಟ್ ಬುಕ್, ಒಂದು ನೋಟ್ಬುಕ್ನ ತೊಗೊಳ್ಳಿ, ಕೂತ್ಕೊಳ್ಳಿ. ಅದರಲ್ಲಿ ಏನು ಮಾಡಬೇಕು, ಇವತ್ತೆಷ್ಟು ಟಾಪಿಕ್ಸ್ನ ಕವರ್ ಮಾಡಿದ್ರಿ ಅದನ್ನೆಲ್ಲ ಬರೀರಿ, ಎಷ್ಟು ಫಾರ್ಮುಲಾಸ್ನ ಕವರ್ ಮಾಡಿದ್ರಿ ಅದೆಲ್ಲ ಬರೀರಿ, ಏನೇನೆಲ್ಲ ನೀವು ಕವರ್ ಮಾಡಿದ್ರಿ, ಏನು ನಾಳೆ ಕವರ್ ಮಾಡ್ಕೋಬೇಕು ಅದೆಲ್ಲ ವಿಷಯನೂ ಒಂದು ಬುಕ್ಕಲ್ಲಿ ಬರೆದು ನೀವೇನು ಮಾಡಿ, ಆರಾಮ್ ಫ್ರೆಶ್ ಮೈಂಡಲ್ಲಿ ಫುಲ್ ಪಾಸಿಟಿವ್ ವೈಬಲ್ಲಿ. ಓಕೆ, ಬೇಕಿದ್ರೆ ಒಂದ್ಸತಿ ಹೇಳ್ಬಿಡಿ ಏನದು, ಥ್ಯಾಂಕ್ ಯು ಸೋ ಮಚ್, ನಾನು ಇವತ್ತೇನು ಮಾಡಿದೆ, ನನ್ನ ದಿನ ತುಂಬಾ ಚೆನ್ನಾಗಿತ್ತು, ನಾನು ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಂತ ಒಂದು ಯೂನಿವರ್ಸಿಗೆ ನೀವು ಥ್ಯಾಂಕ್ ಯೂನ ತಿಳಿಸಿ ಏನು ಮಾಡ್ಬೋದು ಅಂತಂದರೆ ಆರಾಮಾಗಿ ರಿಲ್ಯಾಕ್ಸ್ ಸ್ಟೇಟಲ್ಲಿ ಮಲ್ಕೊಳ್ಳಿ. ಆದಷ್ಟು ಈ 10 daysಲ್ಲಿ ನೀವು ತುಂಬಾ ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿ ಮಕ್ಕಳೇ. ಯಾಕೆ ಅಂದರೆ ನೆಗೆಟಿವ್ ಎನರ್ಜೀಸ್ ಅಥವಾ ನೆಗೆಟಿವ್ ಥಾಟ್ಸ್ ಏನು ಮಾಡ್ಬೋದು ಅಂತಂದರೆ ನಿಮ್ಮ ರಿಸಲ್ಟ್ ಅಥವಾ ನಿಮ್ಮ ಹೆಲ್ತ್ನ ಎಫೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಲಾಸ್ಟಿಗೆ ನಾನು ಹೇಳ್ತಾ ಇದ್ದೀನಿ, ಗುಡ್ ಸ್ಲೀಪ್, ಗುಡ್ ಫುಡ್ ಆ್ಯಂಡ್ ಗುಡ್ ಸ್ಟಡಿ, ಈ 10 days ತುಂಬಾ ಇಂಪಾರ್ಟೆಂಟ್. ಸೊ ಇದೆಲ್ಲದನ್ನು ಕಂಟಿನ್ಯೂಸ್ ಮಾಡ್ತಾ ನೀವೇನು ಮಾಡಿ ಅಂತಂದರೆ ಆಲ್ಮೋಸ್ಟ್ ನಿಮ್ಮ ಸೆಮ್ ಎಂಡ್ ಎಕ್ಸಾಮ್ಸ್ನ ಅಂದರೆ ನಿಮ್ಮ ಇಯರ್ ಎಂಡ್ ಎಕ್ಸಾಮ್ಸ್ನ ಏನು ಮಾಡಿ ಅಂದರೆ ಕಂಪ್ಲೀಟಾಗಿ ಮುಗಿಸ್ಕೊಂಬಿಡಿ. ಓಕೆನಾ? ಹಾಗಿದ್ರೆ ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ. ಓಕೆ ಫೈನ್ ಮಕ್ಕಳೇ, ಹಾಗಿದ್ರೆ ಇಲ್ಲಿಗೆ ಎಲ್ಲದನ್ನು ಕವರ್ ಮಾಡಿದ್ದೀನಿ. ಸೊ ನಾನು ಲಾಸ್ಟ್ ನಿಮ್ಗೆ ಹೇಳುತ್ತಾ ಇರೋದೇನು ಅಂದರೆ, ಯು ಡೋಂಟ್ ಟು ಬಿ ಅ ಪರ್ಫೆಕ್ಟ್, ಯು ಡೋಂಟ್ ಟು ಬಿ ಸ್ಟಡಿ ಮೋರ್ ದೆನ್ 10 hours, ಬಟ್ ಯು ವಾಂಟ್ ಟು ಸ್ಟಾರ್ಟ್. ನೀವು ಸ್ಟಾರ್ಟ್ ಮಾಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಅದೆಲ್ಲದಕ್ಕಿಂತ ಜಾಸ್ತಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಮಕ್ಕಳೇ. ನಾನು ಮಾಡೇ ಮಾಡ್ತೀನಿ ಅನ್ನೋದು ನಿಮಗಿತ್ತು ಅಂದರೆ 100% ನೀವೇನಾಗ್ತೀರಿ ಅಂದರೆ ಸಕ್ಸಸ್ಫುಲ್ ಪರ್ಸನ್ ಆಗೇ ಆಗ್ತೀರ. ಹೌದಾ? ಲಾಸ್ಟ್ ಇದು ಹೇಳ್ತಾ ಇದ್ದೀನಿ ಏನಂದರೆ, SSLC ಈಸ್ ನಾಟ್ ದ ಫೈನಲ್ ಒನ್. ಈ ಎಕ್ಸಾಮೇ ನಿಮ್ಮ ಎಲ್ಲ ಭವಿಷ್ಯನೂ ನಿರ್ಧಾರ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇವಾಗ ನೀವು ಒಂದು ಜರ್ನಿಯಲ್ಲಿ ಫಸ್ಟ್ ಸ್ಟೆಪ್ನ ಇಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಅಕಸ್ಮಾತ್ ಇಲ್ಲೇನಾದರೂ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಥವಾ ಸ್ಕೋರ್ ಕಡಿಮೆ ಆಯಿತು, ತುಂಬ ಚೆನ್ನಾಗಿ ಸ್ಕೋರ್ ಮಾಡೋಕ್ಕಾಗಿಲ್ಲ ಅಂದರೆ ನೋ ಪ್ರಾಬ್ಲಮ್ ಮಕ್ಕಳೇ. ಇಲ್ಲಿ ಏನು ಮಿಸ್ಟೇಕ್ಸ್ ಮಾಡಿದ್ರಿ ಅಂತ ಈ ಜರ್ನಿಲಿ ನಿಮಗೇನಾಗುತ್ತೆ ಅಂದರೆ ಫಸ್ಟ್ ಮಿಸ್ಟೇಕಿಂದ ಗೊತ್ತಾಗುತ್ತೆ, ಓಕೆ ಇದನ್ನ ನಾನು ರಿಪೀಟ್ ಮಾಡಬಾರ್ದು ಅಂತ. ನೆಕ್ಸ್ಟ್ ನಿಮ್ಮ ಜರ್ನಿಲಿ ಏನು ಮಾಡಬೇಡಿ, ಈ ಮಿಸ್ಟೇಕ್ಸ್ನ ಯಾವುದೇ ಕಾರಣಕ್ಕೂ ರಿಪೀಟ್ ಮಾಡಬೇಡಿ. ಆ ಜರ್ನಿನ ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡ್ಕೊಳ್ಳಿ. ಓಕೆನಾ? ಇದೇ ಜರ್ನಿಲಿ 1000ಕ್ಕಿಂತ ಲಕ್ಷ ಜನ ಮಕ್ಕಳು ಏನು ಮಾಡಿದ್ದಾರೆ ಅಂದರೆ ಹಾದು ಹೋಗಿದ್ದಾರೆ. ಸೊ ಅವ್ರ ಥರ ನೀವು ಕೂಡ ಏನಾಗಿ ಅಂದರೆ ಒಬ್ಬರು ಸಕ್ಸಸ್ಫುಲ್ ಪರ್ಸನ್ ಆಗಿ ಹೊರಗಡೆ ಬರ್ಬೋದು. ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ 100% ನಾನು ಹೇಳ್ತೀನಿ, ನೀವೆಲ್ಲ ಒಂದು ಸಕ್ಸಸ್ಫುಲ್ ಪರ್ಸ್ನಾಲಿಟೀಸ್ ಆಗಿರ್ತೀರ. ಸೊ ಇದೆಲ್ಲ ಬಿಟ್ಟು ಹೇಳ್ತಾ ಇದ್ದೀನಿ ಮಕ್ಕಳೇ, ಯಾವುದೇ ರೀತಿ ಬೇರೆ ಥರ ಥಾಟ್ಸ್ನೆಲ್ಲ ತಲೆಯಲ್ಲಿ ತೊಗೊಳಕ್ಕೆ ಹೋಗಬೇಡಿ. ನಾನು ಅದನ್ನು ಹೇಳ್ತೇನೆ, ಟಾಪರ್ಸ್ನ ಮಾತ್ರ ಈ ಪ್ರಪಂಚ ಯಾವತ್ತೂ ನೆನ್ಪಿಟ್ಕೊಳ್ಳಲ್ಲ, ಬರೀ ಟಾಪರ್ಸ್ನ. ಎಕ್ಸಾಂಪಲ್ ಲಾಸ್ಟ್ ಇಯರ್ ಟಾಪರ್ ಯಾರೋ ಸ್ವಲ್ಪ ಜನಕ್ಕೆ ನೆನಪಿರ್ಬೋದು, ಅದ್ರ ಲಾಸ್ಟ್ ಇಯರ್ ಟಾಪರ್ಸ್ ಎಲ್ಲರಿಗೂ ನೆನಪಿರಲ್ಲ. ಪ್ರತಿ ವರ್ಷ ಟಾಪರ್ಸ್ ಬರೋದ್ರಿಂದ ಎಲ್ಲ ಟಾಪರ್ಸ್ನ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಬಟ್
ಟಾಪ್ ಪರ್ಸ್ನಾಲಿಟೀಸ್ನ ಯಾವಾಗಲೂ ನೆನ್ಪಿಟ್ಕೋತಾರೆ. ಸೊ ಈ ಎಕ್ಸಾಮ್ಸ್ ಥ್ರೂ ನೀವು ಏನಾಗಬೇಕು, ತುಂಬ ವಿಷಯನ ಕಲ್ತಿರ್ತೀರ, ತುಂಬ ವಿಷಯದ ಬಗ್ಗೆ ತಿಳ್ಕೊಂಡಿರ್ತೀರ, ತುಂಬ ನಿಮ್ಮ ಮೈಂಡಲ್ಲಿ ಏನಾಗುತ್ತೆ ಬದಲಾವಣೆಗಳಾಗಿರುತ್ತೆ. ಇದನ್ನು ನೀವು ಕ್ಯಾರಿ ಆನ್ ಮಾಡಿ ನಿಮ್ಮ ಪರ್ಸ್ನಾಲಿಟಿನ ಚೇಂಜ್ ಮಾಡಿಕೊಂಡು ಗೋ ವಿತ್ ಅ ಪಾಸಿಟಿವ್ ವೈಬ್ಸ್. ನೀವು ತುಂಬಾ ಲೈಫಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಮಕ್ಕಳೇ. ಆಲ್ವೇಸ್ ಅವರ್ ಇನ್ಸ್ಪಿರೇಷನ್ ಅಬ್ದುಲ್ ಕಲಾಂ ಅವ್ರನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಹೀ ಈಸ್ ನಾಟ್ ದ ಟಾಪರ್ ಬಟ್ ಹೀ ಈಸ್ ದ ಟಾಪ್ ಪರ್ಸ್ನಾಲಿಟಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಓಕೆನಾ ಮಕ್ಕಳೇ? ಹಾಗಾದರೆ ಬೇರೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಪಕ್ಕಾ ನಾನು ಸಿಗ್ತೀನಿ, ಮತ್ತು ನೀವು ಮೀಟ್ ಆಗೋಣ. ಓಕೆನಾ ಮಕ್ಕಳೇ? ಹಾಗಾದರೆ ಥ್ಯಾಂಕ್ ಯು ಮಕ್ಕಳೇ, ಬಾಯ್.